ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಈ ಹಿಂದೆ ಮೆಟ್ರಿಕ್ ಅನ್ನೋದು ನಮ್ಮಲ್ಲಿ ವ್ಯವಸ್ಥೆ ಇತ್ತು. 7ನೇ ತರಗತಿ ಪಾಸ್ ಆಗಿಬಿಟ್ರೆ ಒಂದು ದೊಡ್ಡ ಶಿಕ್ಷಣವನ್ನು ಪಡೆದುಕೊಂಡಂತಹ ವ್ಯವಸ್ಥೆ ಅನೇಕ ವರ್ಷಗಳ ಹಿಂದೆ ಇತ್ತು. ಅದಾದ ನಂತರ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ SSLC ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಹೋಯಿತು. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ವಿದ್ಯಾರ್ಥಿ ಮುಂದೆ ಹೋಗುವ ಉನ್ನತ ಶಿಕ್ಷಣಕ್ಕೆ ಮತ್ತು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಒಂದು ಅಡಿಪಾಯ ಆಗೋದಕ್ಕೆ ಶುರುವಾಯಿತು. ಇದೀಗ 2025-26ನೇ ಸಾಲಿನ SSLC ಪರೀಕ್ಷೆ ಮಾರ್ಚ್ 18ರಿಂದ ಅಂದರೆ ನಾಳೆಯಿಂದ ಏಪ್ರಿಲ್ 2ನೇ ತಾರೀಕಿನ ತನಕವೂ ಕೂಡ ನಡೆಯುತ್ತೆ. ರಾಜ್ಯದಲ್ಲಿ 9 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು SSLC ಪರೀಕ್ಷೆ 1ಕ್ಕೆ ಈ ಬಾರಿ ನೋಂದಣಿ ಮಾಡಿಕೊಂಡಿದ್ದಾರೆ. ಪರೀಕ್ಷೆಯನ್ನು ಶುರುವಾಗ್ತಾ ಇದೆ. ಆದರೆ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಭಯವನ್ನು ಎದುರಿಸ್ತಾರೆ. ಕೆಲವೊಂದಿಷ್ಟು ಜನ ಮಾನಸಿಕವಾಗಿ ಕುಗ್ಗು ಹೋಗಿಬಿಡ್ತಾರೆ. ಕೆಲವೊಂದಿಷ್ಟು ಜನ ವರ್ಷ ಪೂರ್ತಿ ಸಂಪೂರ್ಣವಾಗಿ ಓದಿರ್ತಾರೆ. ಆದರೆ ಪರೀಕ್ಷೆ ಹತ್ತಿರ ಬಂದಾಗ ನೆನಪು ಹಾರಿ ಹೋಗಿಬಿಡುತ್ತೆ. ಕೆಲವೊಂದಿಷ್ಟು ಜನಕ್ಕಂತೂ ಪರೀಕ್ಷಾ ಕೊಠಡಿಗೆ ಹೋಗಿಬಿಟ್ರೆ ಓದಿದ್ದೆಲ್ಲವೂ ಕೂಡ ನೆನಪು ಹಾರೋದು ಅಲ್ಲದೆ ವಿಪರೀತವಾದಂಥ ಭಯ ಕಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾದರೆ ಈ ಸಮಸ್ಯೆಗಳಿಗೆ ಏನು ಮಾಡಬೇಕು? ಯಾವ ಟ್ರಿಕ್ಸ್ಗಳನ್ನು ಬಳಕೆ ಮಾಡಿಕೊಂಡು ಈ ವರ್ಷದ SSLC ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ಬರೆದರೆ ಅತ್ಯುತ್ತಮವಾದ ಅಂಕಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಇದೇ ಇವತ್ತಿನ ವಿಶೇಷ. SSLC ಪರೀಕ್ಷೆ ಬೇಕು ಶಾಂತಿ ಚಿತ್ತ. ನಾಳೆಯಿಂದ ರಾಜ್ಯದಾದ್ಯಂತ SSLC ಪರೀಕ್ಷೆಗಳು ಶುರುವಾಗ್ತಾ ಇದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ವಿವಿಧ ವಿಷಯಗಳ ಪರೀಕ್ಷೆಗಳು ನಡೆಯುತ್ತೆ. 2025 ಮತ್ತು 26ನೇ ಸಾಲಿನ ಪರೀಕ್ಷೆ ಇದೆ. ಹಾಗಾದರೆ ವಿದ್ಯಾರ್ಥಿಗಳೇ ಒತ್ತಡ ಬಿಡಿ, ಶಾಂತತೆಯನ್ನು ಕಾಪಾಡಿ. ಒತ್ತಡ ಬಿಡಬೇಕು, ಶಾಂತಿಯಿಂದ ಪರೀಕ್ಷೆಯನ್ನು ಬರೀಬೇಕು. ಮತ್ತೊಂದು ಕಡೆ ಪೋಷಕರ ಜವಾಬ್ದಾರಿಯೂ ಕೂಡ ದೊಡ್ಡದಿದೆ. ಮಕ್ಕಳ ಮೇಲೆ ಒತ್ತಡವನ್ನು ಹಾಕದೆ ಶಾಂತ ಚಿತ್ತವಾಗಿ ನಿಮ್ಮ ಮಕ್ಕಳನ್ನು ಪರೀಕ್ಷೆ ಬರೆಯೋದಕ್ಕೆ ಅಣಿ ಮಾಡಬೇಕಾಗಿದೆ. ಮತ್ತೊಂದು ಕಡೆ ಅಂಕಗಳನ್ನು ಹೆಚ್ಚು ಗಳಿಸಬೇಕು, ರ್ಯಾಂಕ್ ಬರಬೇಕು, ವಿಷಯವಾರು ಅಂಕಗಳನ್ನು ಗಳಿಸಬೇಕು, ಜಿಲ್ಲೆಗೆ, ರಾಜ್ಯಕ್ಕೆ, ಸ್ಕೂಲಿಗೆ ರ್ಯಾಂಕ್ ಬರಬೇಕು ಅನ್ನುವಂಥ ಒತ್ತಡವನ್ನು ಪೋಷಕರು ಹಾಕ್ತಾ ಇರ್ತಾರೆ. ಈ ಆತಂಕಕ್ಕೆ, ಈ ಒತ್ತಡಕ್ಕೆ ಒಳಗಾಗದೆ ಸಮಚಿತ್ತದಿಂದ ಪರೀಕ್ಷೆಯನ್ನು ಎದುರಿಸಿದರೆ ಮಾತ್ರ ಸಕ್ಸಸ್ ಆಗೋದು ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಸಕ್ಸಸ್ ಆಗೋದು ಹೇಗೆ? ಆತಂಕಕ್ಕೆ ಒಳಗಾಗದೆ ಪರೀಕ್ಷೆಯನ್ನು ಬರೆಯೋದು ಹೇಗೆ? ನಿಮ್ಮೊಳಗೆ ಇರುವಂತಹ ಭಯವನ್ನು ನಿವಾರಣೆ ಮಾಡಿಕೊಳ್ಳೋದು ಹೇಗೆ? ಒತ್ತಡದಿಂದ ಪಾರಾಗಿ ಶಾಂತತೆಯಿಂದ ಪರೀಕ್ಷೆಯನ್ನು ಎದುರಿಸೋದು ಹೇಗೆ? ಪೋಷಕರಾದವರು ಏನು ಮಾಡಬೇಕು ಅಂತ. ಒಟ್ಟು SSLC ಪರೀಕ್ಷೆಗಳು 3 ಹಂತದಲ್ಲಿದೆ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತ. ಕಳೆದ 3 ವರ್ಷಗಳಿಂದ ಇಂಥದ್ದೊಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಿದೆ. ಈ ವರ್ಷ SSLC ಪರೀಕ್ಷೆ 1ರಲ್ಲಿ ಒಟ್ಟು 15,941 ಹೈಸ್ಕೂಲ್ನ ವಿದ್ಯಾರ್ಥಿಗಳು, 9,02,889 ವಿದ್ಯಾರ್ಥಿಗಳು ಒಟ್ಟಾರೆ ನೋಂದಣಿ ಮಾಡಿಕೊಂಡವರು. ಇವರಿಗಾಗಿ ರಾಜ್ಯದ 2,871 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಮಾಡಿಕೊಳ್ಳೋದಕ್ಕೆ SSLC ಬೋರ್ಡ್ ತಯಾರಿಯನ್ನು ಮಾಡಿಕೊಂಡಿದೆ. ಎಂದಿನಂತೆ CC ಕ್ಯಾಮೆರಾ ಕಣ್ಗಾವಲು ಇರುತ್ತೆ. ಅದರ ಜೊತೆಗೆ ಜಿಲ್ಲಾ ಕೇಂದ್ರಗಳಲ್ಲಿ ಅದರ ವೆಬ್ಕಾಸ್ಟಿಂಗ್ ಇರುತ್ತೆ. ಈ ವೆಬ್ಕಾಸ್ಟಿಂಗನ್ನು ಶುರು ಮಾಡಿದ ನಂತರ SSLC ಪರೀಕ್ಷೆಯಲ್ಲಿ ಆಗ್ತಾ ಇದ್ದಂಥ ಅಕ್ರಮಗಳ ಸಂಖ್ಯೆಯೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಮೇಲಿರುವಂಥ ಒತ್ತಡ, ವಿದ್ಯಾರ್ಥಿಗಳಲ್ಲಿರುವಂಥ ಭಯ, ವಿದ್ಯಾರ್ಥಿಗಳ ಗೊಂದಲವನ್ನು ನಿವಾರಣೆ ಮಾಡೋದಕ್ಕಾಗಿ ಮತ್ತು ಅಂಕಗಳನ್ನು ಹೆಚ್ಚು ಗಳಿಸಬೇಕು ಅನ್ನುವ ಕಾರಣಕ್ಕಾಗಿ ಒಂದು 2 ವರ್ಷದ ಹಿಂದೆ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದರು. ಅದು ವರ್ಷಕ್ಕೆ 3 ಬಾರಿ ಪರೀಕ್ಷೆ ಮಾಡೋದು. ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3. ಒಂದು ವೇಳೆ ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾದರೆ ಪರೀಕ್ಷೆ 2ರಲ್ಲಿ ಪಾಸ್ ಆಗಬಹುದು. 2ರಲ್ಲೂ ಅನುತ್ತೀರ್ಣರಾದರೆ 3ನೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು.
ಒಂದು ವೇಳೆ ಪರೀಕ್ಷೆ 1ರಲ್ಲಿ ನನ್ನ ಅಂಕಗಳು ಕಡಿಮೆ ಬಂದಿದೆ, ನನಗೆ ಇನ್ನೂ ಹೆಚ್ಚು ಅಂಕ ಬರಬೇಕಾಗಿತ್ತು ಅಂತ ಏನಾದರೂ ಬಯಕೆ ಇದ್ದರೆ ಅವರು ಪರೀಕ್ಷೆ 2ಕ್ಕೆ ಹೋಗಿ ಅಂಕಗಳನ್ನು ಗಳಿಸುವಂತಹ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಪರೀಕ್ಷೆ 2ರಲ್ಲೂ ಕೂಡ ನನಗೆ ಸಂತೃಪ್ತಿ ಆಗಲಿಲ್ಲಪ್ಪ, ನನಗೆ ಇನ್ನೂ ಹೆಚ್ಚು ಅಂಕ ಬೇಕು ಅನ್ನೋದಿದ್ದರೆ ಪರೀಕ್ಷೆ 3ಕ್ಕೂ ಕೂಡ ನೀವು ಅಟೆಂಪ್ಟನ್ನು ಮಾಡಬಹುದು. ಅಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬಂದರೆ ಯಾವ ಪರೀಕ್ಷೆಯಲ್ಲಿ ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತೀರಿ ಅದು ವಿಷಯವಾರವಾಗಿರ್ಬೋದು, ಒಟ್ಟಾರೆ ಪರ್ಸೆಂಟೇಜ್ ಕೂಡ ಆಗಿರ್ಬೋದು, ಅದನ್ನು ಕನ್ಸಿಡರ್ಗೆ ತೆಗೆದುಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀವು ತೆಗೆದುಕೊಂಡಿರೋದು ದಾಖಲಾಗುತ್ತೆ. ಇದು ಫಲಿತಾಂಶದ ಸುಧಾರಣೆ ಮತ್ತು ವಿದ್ಯಾರ್ಥಿಗಳಲ್ಲಿರುವಂಥ ಗೊಂದಲ, ಭಯ ಮತ್ತು ಅನುತ್ತೀರ್ಣತೆಯನ್ನು ಕಡಿಮೆ ಮಾಡುವಂತಹ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂತಹ ಕ್ರಮಗಳು. ಇವೆಲ್ಲದರ ಹೊರತಾಗಿಯೂ ಕೂಡ ಈ ಹಿಂದೆ ಒಂದು ವ್ಯವಸ್ಥೆ ಇತ್ತು, ಒಟ್ಟಾರೆ ಪರ್ಸೆಂಟೇಜ್ನಲ್ಲಿ 35% ಅಂಕವನ್ನು ತೆಗೆದುಕೊಂಡ್ರೆ ಪಾಸ್ ಆಗ್ತಾ ಇದ್ರು. ಆದರೆ ಇದೀಗ ಒಟ್ಟಾರೆ ಪರ್ಸೆಂಟೇಜ್ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಲಾಗಿದೆ. 33% ಅಂಕಗಳನ್ನು ಪಡೆದುಕೊಂಡ್ರೆ ಒಟ್ಟಾರೆ ಪರ್ಸೆಂಟೇಜ್ನಲ್ಲಿ 33% ನೀವು ಪರ್ಸೆಂಟೇಜನ್ನು ತೆಗೆದುಕೊಂಡ್ರೆ ಪರೀಕ್ಷೆಗಳಲ್ಲಿ ಪಾಸ್ ಆಗ್ಬೋದು. 80 ಅಂಕಗಳಿಗೆ 24 ಅಂಕಗಳನ್ನು ನೀವು ಗರಿಷ್ಠವಾಗಿ ತೆಗೆದುಕೊಂಡ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಬಹುದು. ಪ್ರಾಯೋಗಿಕ ಪರೀಕ್ಷೆಗಳು ಇಲ್ಲದಂತಹ ಪರೀಕ್ಷೆಗಳು, ಪ್ರಾಯೋಗಿಕ ಪರೀಕ್ಷೆ ಇರುವಂಥ ವಿಷಯಗಳಲ್ಲಿ 21 ಅಂಕಗಳನ್ನು ಗಳಿಸಿದರೆ ಮಾತ್ರ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಿ. ಮತ್ತೊಂದು ಕಡೆ 33% ಅಂಕವನ್ನು ಪಡೆದ್ರೆ ನೀವು ಇಡೀ ಎಕ್ಸಾಮನ್ನೇ ಪಾಸಾಗಿ ಹೋಗ್ಬಿಡ್ತೀರಿ. ಇವೆಲ್ಲದರ ನಡುವೆ ವಿದ್ಯಾರ್ಥಿಗಳು ಒಳಗಾಗ್ತಾರೆ, ಹೆದರ್ತಾರೆ. ಅನೇಕ ಜನ ಪರೀಕ್ಷೆಗಳು ಬಂದಾಗ ಏಕಾಏಕಿಯಾಗಿ ನರ್ವಸ್ ಆಗಿ ಅನಾರೋಗ್ಯ ಸಮಸ್ಯೆಗಳಿಂದ ಕಾಡೋಕ್ಕೆ ಶುರುವಾಗ್ತಾರೆ. ಅನೇಕ ಜನ ಪರೀಕ್ಷಾ ಕೇಂದ್ರಗಳಲ್ಲೇ ಹೋಗಿ ತಲೆ ಸುತ್ತು ಬಂದು ಬಿದ್ದೋಳೋದು, ವಾಂತಿ ಆಗುವಂಥದ್ದು, ಭಯಕ್ಕೊಳಗಾಗ್ಬಿಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರೀಕ್ಷೆಗಳ ಸಮಯ ಬಂದಾಗ ಪೋಷಕರ ಒತ್ತಡ ಮಾತ್ರ ವಿಪರೀತವಾಗಿದ್ದೇ ಇರುತ್ತೆ. ಏನು ಪೋಷಕರ ಒತ್ತಡ? ಅವರಿಗಿಂತ ಹೆಚ್ಚು ಅಂಕಗಳನ್ನು ನೀನು ಗಳಿಸಬೇಕು, ರ್ಯಾಂಕ್ ಬರಬೇಕು, ನೀನು ಅಂಕಗಳನ್ನು ಗಳಿಸಿದರೆ ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಲಾಗುತ್ತೆ, ನೀನು ರ್ಯಾಂಕ್ ಬಂದರೆ ನಿನಗೆ ಈ ಥರನಾದಂಥ ಗಿಫ್ಟ್ಗಳನ್ನು ಕೊಡ್ತೀವಿ, ಪಕ್ಕದ ಮನೆಯವರಿಗಿಂತಲೂ ಕೂಡ ಅಧಿಕ ಅಂಕಗಳನ್ನು ಗಳಿಸಬೇಕು, ಸಂಬಂಧಿಕರಿಂತಲೂ ಕೂಡ ಅಧಿಕ ಅಂಕಗಳನ್ನು ಗಳಿಸಬೇಕು, ಇತ್ಯಾದಿ ಇತ್ಯಾದಿ ಒತ್ತಡಗಳನ್ನು ಮಕ್ಕಳ ಮೇಲೆ ಹೇರೋ ಪ್ರಯತ್ನವನ್ನು ಪೋಷಕರು ಅನೇಕ ವರ್ಷಗಳಿಂದ ಮಾಡ್ತಾನೆ ಬರ್ತಾರೆ. ಇವೆಲ್ಲದರ ಪರಿಣಾಮ ವಿದ್ಯಾರ್ಥಿ ಗೊಂದಲಕ್ಕೀಡಾಗಿ ಬರೆಯಬೇಕಾದದ್ದನ್ನೂ ಕೂಡ ಬರೆಯದೆ ಅನೇಕ ಬಾರಿ ಫೇಲ್ ಆಗಿದ್ದನ್ನು ನಾವು ಗಮನಿಸಿದ್ದೀವಿ. ನಾವು ಮಾತನಾಡ್ತಾ ಇದ್ದೀವಿ SSLC ಪರೀಕ್ಷೆಯ ಬಗ್ಗೆ. ಹಾಗಾದರೆ ನಮಗುಂಟಾಗುವ ಈ ಎಲ್ಲ ಭಯ, ತೊಂದರೆ ಇವುಗಳನ್ನು ನಿವಾರಿಸುವುದು ಹೇಗೆ? ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳಿಗಾಗಿ ಮಾಡಿಕೊಂಡಿರುವಂಥ ಸಿದ್ಧತೆಗಳೇನು? ವಿದ್ಯಾರ್ಥಿಗಳು ಹಾಗಾದರೆ ಏನು ಮಾಡಬೇಕು? ಈ ವಿಚಾರದ ಬಗ್ಗೆ ಮಾತನಾಡುತ್ತಾ ಹೋಗೋಣ. ಅನೇಕ ಜನ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮನಃಶಾಸ್ತ್ರಜ್ಞರಾಗಿರುವಂಥ ನಯನಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ಮನಃಶಾಸ್ತ್ರಜ್ಞರಾಗಿರುವಂಥ ಮನ್ವಿತಾ ಮಾಸ್ಕೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಸವೇಶ್ವರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ರಂಗಲಕ್ಷ್ಮಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಮ್ಮಿಂದಲೇ ಚರ್ಚೆ ಶುರು ಮಾಡೋಣ. ಮೇಡಮ್, ಒಬ್ಬ ಶೈಕ್ಷಣಿಕ ತಜ್ಞರು ನೀವು. SSLC ಪರೀಕ್ಷೆ ನಾಳೆಯಿಂದ ಆರಂಭ ಆಗ್ತಾ ಇದೆ. ಯಾವೆಲ್ಲ ತಯಾರಿಗಳಿರಬೇಕು ವಿದ್ಯಾರ್ಥಿಗಳಿಗೆ? ಪ್ರಪ್ರಥಮವಾಗಿ ಅಡ್ಮಿಷನ್ ಟಿಕೆಟಿಂದ ಶುರುವಾಗುತ್ತೆ. ನಾನು ಹೇಳ್ತೀನಿ, ಒಂದಿನ ಮುಂಚೆನೇ, ಇವತ್ತೇನೇ ಯಾರ್ಯಾರು ನೋಡ್ತಾ ಇದ್ದೀರೋ ಅಥವಾ ನೋಡಿಲ್ವೋ ಬೇರೆಯವ್ರಿಗೆ ಹೇಳಿ. ನೀವು ಅಡ್ಮಿಷನ್ ಟಿಕೆಟು, ಎಕ್ಸಾಮ್ ಪ್ಯಾಡು, ರೈಟಿಂಗ್ ಮೆಟೀರಿಯಲ್ಸ್ ಏನೇನಿರುತ್ತೋ ಒಂದು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡಿ. ಎಕ್ಸಾಮ್ಗೆ ಅರ್ಧ ಗಂಟೆ ಕಾಲ ಮುಂಚೆ ಫಸ್ಟ್ ಡೇ ಹೋಗಬೇಕು. ಯಾಕೆ ಅಂದರೆ ರಿಜಿಸ್ಟರ್ ನಂಬರು, ರೂಮ್ ನಂಬರ್ ಎಲ್ಲ ನೋಡ್ಕೋಬೇಕು. ಸೊ ಅದನ್ನು ಫಸ್ಟು ನಾಳೆ ಅರ್ಧ ಗಂಟೆ ಕಾಲಕ್ಕೆ ಮುಂಚೆ ಹೋಗೋದನ್ನು ನೋಡಿ. ಪರೀಕ್ಷೆ ಕೊಠಡಿಲಿ ಎಲ್ಲ ಕಡೆಯೂ ಸೈನ್ ಮಾಡಿಸ್ತಾರೆ. ರಿಜಿಸ್ಟರ್ ನಂಬರ್ಗೆ, ನಿಮ್ಮ ರಿಜಿಸ್ಟರ್ ನಂಬರ್ಗೆ ನೀವು ಸೈನ್ ಮಾಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸೈನು, ನಿಮ್ಮ ಅಡ್ಮಿಷನ್ ಟಿಕೆಟ್ ಮೇಲೆ ಇರ್ತಲ್ಲ ಸೈನು, ಎರಡು ಮ್ಯಾಚ್ ಆಗಬೇಕು. ಇದು ತಿರ್ಗಾ ಮಿಸ್ ಮ್ಯಾಚ್ ಆಗೋದ್ರೆ ಅವ್ರಿಗೆ ಡೌಟ್ ಆಗುತ್ತೆ. ಎರಡು ಮ್ಯಾಚ್ ಆಗಬೇಕು. ಆನ್ಸರ್ ಪೇಪರ್ ಮೇಲೆ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ನಿಮ್ಮದೇ ಬರೀರಿ, ಯಾರ್ದೋ ಏನೋ ಕನ್ಫ್ಯೂಷನಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಆಮೇಲೆ ಪ್ರತಿಯೊಂದು ಪೇಜಲ್ಲೂ ರಿಜಿಸ್ಟರ್ ನಂಬರ್ ಬರೀರಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ಕೆಲವ್ರಿಗೆ ತುಂಬ ಈಸಿ ಇರುತ್ತೆ, ಕೆಲವ್ರಿಗೆ ಕಷ್ಟ ಇರುತ್ತೆ, ಆ್ಯಾವ್ರೇಜ್ ಆಗಿರುತ್ತೆ. ಸೊ ಯಾರೇ ಅಕಸ್ಮಾತ್ ಒಬ್ಬ ಮಗು ಚೆನ್ನಾಗಿದೆ ಅಂದ ತಕ್ಷಣ ಇನ್ನೊಬ್ಬರು ಅವ್ರನ್ನ ನೋಡಿಬಿಟ್ಟು ಅಯ್ಯೋ ಇದೇನಪ್ಪ ಇವ್ನಿಗೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ, ನಂಗೆ ಬರೋದೇ ಇಲ್ಲ ಅನ್ನೋ ಭಯ ಬೇಡ. ಸೊ ತಕ್ಷಣ ನೀವು ನಿಮ್ಮ ಮೈಂಡು ಕಾಮಾಗಿ ಮಾಡ್ಕೊಂಡು ಏನೇನು ಪ್ರಶ್ನೆಗೆ ಉತ್ತರ ಬರುತ್ತೋ ಫಸ್ಟು ಆ ಪ್ರಶ್ನೆಗೆಲ್ಲ ಉತ್ತರ ಬರೆದು ಬಿಡಲಿ. ಆಮೇಲೆ ಆ್ಯಾವ್ರೇಜ್ ಆಗಿ ನನಗೆ ಸುಮಾರಾಗಿ ಬರುತ್ತೆ ಅಂತ ಅಂದ್ಕೊಂಡಿರೋ ಮಕ್ಕಳೆಲ್ಲನೂ
ಅದಕ್ಕೆ ಸೆಕೆಂಡ್ ಇದು ಮಾಡಲಿ, ಬರದೇ ಇಲ್ಲ ಅಂತ ಈ ಪ್ರಶ್ನೆಗೆ ಉತ್ತರನೇ ಬರಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡೋದು ಬೇಡ. ಏನೋ ಒಂದು ಪ್ರಯತ್ನ ಮಾಡಿ, ಮತ್ತೆ ತುಂಬ ಟೆನ್ಷನ್ ಆಗೋದು ಬೇಡ. ಸಮಯ ಇರುತ್ತೆ, ಪ್ರಶ್ನೆ ಪತ್ರಿಕೆ ಕೊಡೋಕ್ಕೆ ಮುಂಚೆ ಸಮಯ ಇರುತ್ತೆ ಉತ್ತರ ಪತ್ರಿಕೆ ಇದಕ್ಕೆ. ಸೊ ಮೈಂಡ್ ಮೆಡಿಟೇಟ್ ಮಾಡಿ, ಅಲ್ಲಿ ಮೈಂಡ್ ಕಾಮ್ ಮಾಡ್ಕೊಳ್ಳಿ. ನಿಮ್ಮ ಅಮ್ಮ ಅಪ್ಪನ ಪಿಕ್ಚರ್ ಕಣ್ಣಲ್ಲಿ ತಂದುಕೊಳ್ಳಿ. ಖಂಡಿತ ಅಪ್ಪ ಅಮ್ಮನ ಬ್ಲೆಸ್ಸಿಂಗ್ಸ್ಗಿಂತ ಇನ್ಯಾವುದೂ ಆಶೀರ್ವಾದ ಬೇಡ ಪ್ರಪಂಚದಲ್ಲಿ. ಅವ್ರ ಆಶೀರ್ವಾದ ನಿಮ್ಮ ಮೈಂಡಲ್ಲಿ ಅಕಸ್ಮಾತ್ ಏನೋ ಒಂದು ಕನ್ಫ್ಯೂಷನ್ ಇದ್ದರೂ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂದ್ಕೊಳ್ಳಿ, ಆ ಉತ್ತರ ಬರೆಸ್ತಾ ಹೋಗುತ್ತೆ. ಸೊ ಇದು ಖಂಡಿತ ವರ್ಕೌಟ್ ಆಗುತ್ತೆ. ಆಮೇಲೆ ಏನಂತಂದರೆ ಎಸ್ಪೆಷಲಿ ಪೇರೆಂಟ್ಸ್ ತುಂಬ ನೀವು ಹೇಳ್ದಂಗೆ ಮಕ್ಕಳಿಗಂತ ಟೆನ್ಷನ್ ಇರಲ್ಲ. ಅವ್ರಿಗೆ ಗೊತ್ತಿರುತ್ತೆ, ನಾನು 60% ಪ್ರಿಪೇರ್ ಆಗಿದ್ದೀನಿ ಎಕ್ಸಾಮ್ಗೆ, 60% ಬರುತ್ತೆ. 90% ಪ್ರಿಪೇರ್ ಆಗಿದ್ದೀನಿ, 90% ಬರುತ್ತೆ ಅಂತ ಸ್ಟೂಡೆಂಟ್ಸ್ಗೆ ಪ್ರಿಪ್ರೇಟರಿ ಎಕ್ಸಾಮಲ್ಲೆಲ್ಲ ಮಾರ್ಕ್ಸ್ ಬಂದಿರುತ್ತಲ್ಲ, ಆಲ್ಮೋಸ್ಟ್ ಗೊತ್ತಾಗೋಗಿರುತ್ತೆ. ಬಟ್ ಈ ಪೇರೆಂಟ್ಸ್ಗೆ ಏನಾಗಿರುತ್ತೆ ಅಂತಂದರೆ ಅವನು ಓದ್ತಾನೇ ಇರಲ್ಲ, ನನ್ನ ಮಗ 80% ಬರಬೇಕು, 90% ಬರಬೇಕು ಅಂತ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನು ಅವರು ಮುಂಚೆನೇ ಅದನ್ನು ಯೋಚನೆ ಮಾಡಬೇಕು. SSLC ಶುರುವಾದಾಗಲೇ ಓದ್ತಾ ಇದ್ದಾನ, ಮಾರ್ಕ್ಸ್ಗಳು ಬರ್ತಾ ಇದೆಯಾ ಅಂತ ನೋಡಬೇಕು. ಆ ಥರ ನೋಡೋದೇ ಇಲ್ಲ. ಎಕ್ಸಾಮಿನ ದಿನ ಇವನ 90% ತೆಗಿತಾನ ನೋಡಿ ಕೂತಿರೋದು ಅಂದರೆ ಮಗುಗೇನೋ ಒಂದು ಸ್ವಲ್ಪ ಓದಕ್ಕೂ ಒಂದು ಮೋಟಿವೇಟೇ ಮಾಡಲ್ಲ. ದಯವಿಟ್ಟು ಪೇರೆಂಟ್ಸು ವಿದ್ಯಾರ್ಥಿಗಳು ಏನಾದರೂ ಮಾಡ್ಕೊಳ್ಳಿ, ಅವ್ರಿಗೆ ಕೂತ್ಕೊಂಡು ಓದ್ತಾ ಇದ್ದಾರೆ ಹಿಂದಿನ ದಿನ ಅಂತಂದರೆ ಅವ್ರಿಗೆ ಮೋಟಿವೇಶನ್ ಆಗಿದೆ, ಸೆಲ್ಫ್ ಮೋಟಿವೇಶನ್ ಆಗಿದೆ ಅಂತ ಅರ್ಥ. ಅವ್ರಿಗೂ ಏನೋ ಒಂದು ಹೌದು ನಾನು ಬರೀಬೇಕು, ಓದಲಿಲ್ಲ ಇಷ್ಟು ದಿನ ತಪ್ಪು ಮಾಡಿಬಿಟ್ಟೆ, ನಾನು ನಾಳೆನಾದರೂ ಚೆನ್ನಾಗಿ ಹೋಗಿ ಬರೀಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಓದಕ್ಕೆ ಬಿಡಿ, ಎಷ್ಟಾದರೂ ಓದ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದರೆ ಈ ಡಿಜಿಟಲ್ ಮೀಡಿಯಾದಲ್ಲಿ ಆವಾಗವಾಗ ಕ್ವಶನ್ ಪೇಪರ್ ಔಟ್ ಆಯಿತು, ಈ ಕ್ವಶನ್ಸ್ ಇಂಪಾರ್ಟೆಂಟು, ಆ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ ಬರ್ತಾ ಇರುತ್ತೆ. ಸ್ಟೂಡೆಂಟ್ಸ್ ದಯವಿಟ್ಟು ಅದನ್ನೆಲ್ಲ ನಂಬ್ಕೋಬೇಡಿ. ಟೆಕ್ಸ್ಟ್ ಬುಕ್ ಇರುತ್ತೆ ನಿಮಗೆ ಬೇಕಾದಷ್ಟು. ಈ ಸತಿ ಅಂತೂ ಸರ್ಕಾರದವರು ಬೇಕಾದಷ್ಟು ಕ್ವಶನ್ ಪೇಪರ್ಸ್ ಇದೆಲ್ಲ ಕೊಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಅದೆಲ್ಲನೂ. ಅದನ್ನೆಲ್ಲ ನೋಡ್ಕೊಳ್ಳಿ. ಅಷ್ಟು ನೋಡಿಕೊಂಡ್ರೆ ಸಾಕು. 40%ಗೆ ಏನೂ ನಿಮಗೆ ಕೊರತೆ ಇಲ್ಲ. ನಿಮಗೆ 80-90 ತೊಗೋಬೇಕು ಅಂತಂದ್ರೇ ಸ್ವಲ್ಪ ಎಫರ್ಟ್ ಹಾಕಬೇಕು. ಸರ್ಕಾರ ತೊಗೊಂಡಿರೋ ಒಂದು ಕಾರ್ಯಕ್ರಮದಲ್ಲಿ ಈ ಸತಿ SSLC ತುಂಬ ಒಳ್ಳೆ ರಿಸಲ್ಟ್ ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋ ಕಾರ್ಯಕ್ರಮದಲ್ಲಿ ಖಂಡಿತ ಎಲ್ಲರೂ ಆಲ್ಮೋಸ್ಟ್ 40% ಮೇಲೆ ತೆಗಿಲೇಬೇಕು. ಸೊ ದಯವಿಟ್ಟು ಪೇರೆಂಟ್ಸು ಅಥವಾ ನಾನು ಎಷ್ಟೊಂದು ಸತಿ ಹೇಳ್ತೀನಿ, ಈವನ್ ಪೇರೆಂಟ್ಸ್ ಎಲ್ಲ ನೈಬರ್ಸು ಅಷ್ಟೇ, ಅವ್ನ ಪಾಡ್ಗೆ ಅವ್ನ ಮನೇಲಿ ಓದ್ತಾ ಇರ್ತಾನೆ, ಪಕ್ಕದ ಮನೆ ಬಂದು ನನ್ನ ಮಗನಿಗೆ 90% ಬಂದಿತ್ತು, ಇವನು ಓದೋ ರೀತಿ 90 ಬರ್ತಾ ಡಿಮೋಟಿವೇಟ್. ಸೊ ಅದಕ್ಕೆಲ್ಲ ಏನೂ ಆಗಬೇಡಿ, ನಿಮಗೆ ಗೊತ್ತಿರುತ್ತೆ. ಪ್ಲಸ್ ಇನ್ನೊಂದೇನೆಂದರೆ ಅಕ್ಕಪಕ್ಕ ಜಗಳ ಆಗ್ತಾ ಇರುತ್ತೆ, ಅಥವಾ ಮನೇಲೇ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರ್ತಾರೆ, ಅದೆಲ್ಲ ಜಗಳ ನಿಮ್ದಲ್ಲ ಅಂತ ಕೂತ್ಕೊಂಡ್ಬಿಡಿ. ಏನಕ್ಕೆ ಅಂದರೆ SSLC ರಿಸಲ್ಟ್ ಏನಕ್ಕೆ ಅಂದರೆ ಟರ್ನಿಂಗ್ ಪಾಯಿಂಟ್ ಅಂತಂದರೆ ನಾನು ಹೇಳ್ತೀನಿ ಯಾವಾಗಲೂ ಕಾಮರ್ಸು ಸೈನ್ಸು ತೊಗೊಳ್ಳೋದಲ್ಲ ಅದು. ಕಾಮರ್ಸು ಸೈನ್ಸು ಅಥವಾ ಸೊ ಟರ್ನಿಂಗ್ ಪಾಯಿಂಟ್ ಅಂದರೆ ಯು ಆರ್ ಆಲ್ರೆಡಿ 15-16 ಇಯರ್ಸ್ ಆಗಿರ್ತೀರ ನೀವು. ನಿಮ್ದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅದೊಂದು ಎಕ್ಸಾಮಿನೇಷನ್ ಅಷ್ಟೇ. ನಾನು ಇಷ್ಟು ಓದಿದ್ದೆ, ನನಗೆ 60% ಬಂತು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ 80% ಬರಬೇಕಾ, PUC ಇದೆ. ಸೊ ಜಾಸ್ತಿ ಮಾರ್ಕ್ಸ್ ತೊಗೊಳಕ್ಕೆ PUC ಇದೆ. ಆವಾಗ ಯು ಕ್ಯಾನ್ ಇಂಪ್ರೂವ್ ಯುವರ್ ಎಫರ್ಟ್. ಇಟ್ ಈಸ್ ಓನ್ಲಿ ಪಾರ್ಟ್ ಆಫ್ ಲೈಫ್ ಅಷ್ಟೇನೆ ಟು ಇಂಪ್ರೂವ್ ದ ಕಾನ್ಫಿಡೆನ್ಸ್ ಲೆವೆಲ್. ನಾವು ಚೆನ್ನಾಗಿ ಕಾನ್ಫಿಡೆನ್ಸ್ ಆದರೆ ಅವಾಗ ಏನು ಸೋಷಿಯಲ್ ಕಾನ್ಫಿಡೆನ್ಸ್, ಗ್ರೂಪ್ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಎಲ್ಲರೂ ಆ ಅಕ್ಕಪಕ್ಕದವರಾಗಲಿ, ಪೇರೆಂಟ್ಸ್ ಆಗಲಿ, ಅಜ್ಜಿ ತಾತ ಸುಮ್ಮನೆ ಕನ್ಫ್ಯೂಸ್ ಮಾಡಿಸ್ಬೇಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅಡ್ಮಿಷನ್ ಟಿಕೆಟ್ನ ಒಂದು ಕವರ್ ಒಳಗಡೆ ಹಾಕೊಂಡು ಹೋಗಲಿ. ಸೊ ಒಂದು ಫೋಲ್ಡರ್, ಪ್ಲಾಸ್ಟಿಕ್ ಫೋಲ್ಡರ್ ಒಳಗಡೆ ಹಾಕೊಂಡು ಹೋದರೆ ಅಕಸ್ಮಾತ್ ನೀರು ಕುಡಿಯುವಾಗ ಅದ್ರ ಮೇಲೆ ಚೆಲ್ಲೋದು, ಸೊ ಅದೆಲ್ಲ ಅವ್ರಿಗೆ ತೊಂದರೆ ಆಗುತ್ತೆ. ಆಮೇಲೆ ಇನ್ನೊಂದು ಅಡ್ಮಿಷನ್ ಟಿಕೆಟ್ನ ಒಂದು ಜೆರಾಕ್ಸ್ ಮಾಡಿಸ್ಕೊಂಡ್ಬಿಡ್ಲಿ. ಸೊ ಬೈ ಚಾನ್ಸ್ ಮಿಸ್ ಆಗೋದ್ರೆ ಅವಾಗ ನಾಳೆ ಏನಪ್ಪ ಮಾಡೋದು ಅಂತ ಭಯ ಬೇಡ. ಅಡ್ಮಿಷನ್ ಟಿಕೆಟ್ ಒಂದು ಜೆರಾಕ್ಸ್ ಇತ್ತು ಅಂದರೆ ಯಾವುದೇ ಸ್ಕೂಲ್ ಹೆಡ್ ಮಾಸ್ಟ್ರು, ಡಾಕ್ಟರ್ ಹತ್ರ ಒಂದು ಸೈನ್ ಹಾಕಿಸ್ಕೊಂಡ್ರೆ ನೆಕ್ಸ್ಟ್ ಡೇ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಪುನೀತ್ ಅವರೇ, ಮೇಡಮ್ ಹೇಳ್ತಾ ಇದ್ರು ವಿದ್ಯಾರ್ಥಿಗಳ ಭಯವನ್ನು ಓಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಹೈಸ್ಕೂಲ್ಗಳಲ್ಲಿ ವರ್ಷದ ಆರಂಭದಿಂದಲೇ ಅನೇಕ ಟೆಸ್ಟ್ಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅದು FA1, FA2, ಅದಾದ ನಂತರ ಸಿರೀಸ್ ಎಕ್ಸಾಮ್ಗಳು ಬರುತ್ತೆ. ಹೌದು, ಸಿರೀಸ್ ಎಕ್ಸಾಮ್ಗಳನ್ನು ಮಾಡ್ಕೊಂಡು ಬರ್ತಾರೆ. ಈ ಎಲ್ಲ ಆದ ನಂತರವೂ ಕೂಡ ಪರೀಕ್ಷೆ ಅಂದರೆ ವಿದ್ಯಾರ್ಥಿಗಳಿಗೆ ಯಾಕೆ ಭಯ? ಪರೀಕ್ಷೆ ಅನ್ನೋದು ಮೇಡಮ್ ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ಭಯ ಇಲ್ಲ, ಬಟ್ ಹಿಂದೆ ಏನೇನು ನಡೆದಿರುತ್ತೋ ಅದು ಬೇರೆಯವ್ರು ಹೇಳಿ ಇವರಲ್ಲಿ ಭಯ ಮೂಡಿಸಿರ್ತಾರೆ. ಒಂದು ಎರಡನೇದು, ನಮ್ಮ ಸೋಷಿಯಲ್ ನೆಟ್ವರ್ಕಲ್ಲಿ ಹೆಂಗಿದೆ ಅಂತಲೇ ನೀವಾಗಲೇ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಲ್ಲ, SSLC ತುಂಬ ಮುಖ್ಯವಾದ ಪರೀಕ್ಷೆ, ಗೌರ್ಮೆಂಟ್ ಇಷ್ಟೆಲ್ಲ ರೂಲ್ಸ್ ಮಾಡಿದ್ದಾರೆ, ಮತ್ತು ಎಷ್ಟೊಂದು ಈ ಸಲ ಕನ್ಸೆಷನ್ನು ಕೊಟ್ಟಿದ್ದಾರೆ ಅಂತ.
ಮಕ್ಕಳಿಗೆ ಹೌದಾ ಅದು ಇಷ್ಟೊಂದು ಇಂಪಾರ್ಟೆಂಟಾ, ಕನ್ಸೆಷನ್ನು ಕೊಟ್ಟಿದ್ದಾರಾ, ನಾನು ಎಲ್ಲಿ ಫಿಟ್ ಆಗಲಿ ಅಂತ ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಮತ್ತು ಶಾಲೆಗಳಲ್ಲಿ ಟೀಚರ್ಸು ಹೇಳ್ತಾರೆ ಇದು ಬೋರ್ಡ್ ಎಕ್ಸಾಮು ನಾವು ಕರೆಕ್ಟ್ ಮಾಡೋದಿಲ್ಲ, ನಿಮ್ಮ ಪೇಪರ್ ಇನ್ನೆಲ್ಲೋ ಹೋಗುತ್ತೆ, ಯಾರ್ದೋ ಕೈಗೆ ಹೋಗುತ್ತೆ, ಅವರಿಗೆ ನೀವು ಬರ್ದಿರೋದು ಅರ್ಥ ಆಗುತ್ತೋ ಇಲ್ವೋ. ಒಂದು ಚಾನ್ಸ್ ಫ್ಯಾಕ್ಟರು ಇರುತ್ತೆ, ಹಾರ್ಡ್ ವರ್ಕು ಇರುತ್ತೆ, ಎರಡು ಬ್ಯಾಲೆನ್ಸ್ ಆದ್ರೇನೆ ನಿಮಗೆ ಮಾರ್ಕ್ಸ್ ಬರೋದು. ಈ ಥರ ಕೆಲವ್ರು ಹೇಳ್ತಾರೆ. ಅವಾಗ ಮಕ್ಳಿಗೆ ಅನ್ಸುತ್ತೆ, ಓ ನನಗೆ ಪಾಠ ಮಾಡಿದವ್ರ ಹತ್ರ ನನ್ನ ಪೇಪರ್ ಹೋಗ್ತಾ ಇಲ್ಲ, ಇನ್ನೆಲ್ಲೋ ಹೋಗ್ತಾ ಇದೆ, ಅವ್ರು ನನಗೆ ಗೊತ್ತಿಲ್ಲ, ನನ್ನ ಅಕ್ಷರ ಬರ್ದಿರೋದು ಅವ್ರು ಓದೋಕ್ಕಾಗುತ್ತೋ ಇಲ್ವೋ, ನಾನು ಬರ್ದಿರೋ ರೀತಿ ಅವರಿಗೆ ಸರಿ ಅನ್ಸುತ್ತೋ ಇಲ್ವೋ ಅಂತ ಬ್ಲೂ ಪ್ರಿಂಟ್ ಅನ್ನೋದು ಕೊಟ್ಟಿರ್ತಾರೆ. ಮಕ್ಕಳಲ್ಲಿ ಈ ಥರ ಒಂದು ಆಂಗ್ಸೈಟಿ ಉಂಟಾಗುತ್ತೆ. ಇದಲ್ದಲೇನೆ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಈ ಪಿಯರ್ ಪ್ರೆಷರ್ ಅಂತ ಹೇಳ್ತೀವಲ್ಲ, ಫ್ರೆಂಡು 10 ಗಂಟೆ ಓದ್ದ, ನಾನು ಬರೀ 5 ಗಂಟೆ ಓದೋಕ್ಕಾಗಿರೋದು, ನೀನು ಯಾಕೆ 10 ಗಂಟೆ ಓದಿದೆ, 5 ಗಂಟೆ ಓದಿ ನಾನು ಮುಗಿಸಿದ್ನಲ್ಲ, ಇನ್ನು 5 ಗಂಟೆ ಓದೋಂಥದ್ದು ಏನಿತ್ತು, ನಿನಗೆ ಗೊತ್ತಿಲ್ಲ. ಕೆಲವೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದೆ, ನನ್ನ ಸೀನಿಯರ್ಸ್ ಹೇಳಿದ್ರು, ನನ್ನ ಟೀಚರ್ಸ್ ಹೇಳಿದ್ರು, ನಮ್ಮ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರು, ಟ್ಯೂಷನ್ ಟೀಚರ್ ಹೇಳಿದ್ರು. ಈ ಥರ ಅವ್ರಿಗೆ ಅನ್ಸುತ್ತೆ ಎಷ್ಟೇ ಓದಿದ್ರು ಸಾಲದು. ಆಮೇಲೆ ಸರ್ ಒಂದು ನಾವು ಅರ್ಥ ಮಾಡ್ಕೋಬೇಕು, ಟೆಕ್ಸ್ಟ್ ಬುಕ್ ಒಂದಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಇನ್ಫಾರ್ಮೇಶನ್ ಮಕ್ಕಳಿಗೆ ಸರಿಯಾಗಿ ಟ್ರಾನ್ಸ್ಫರ್ ಆಗಿದ್ರೆ ಅದರಿಂದಾನೇ ಎಲ್ಲಾ ಥರ ಪ್ರಶ್ನೆನೂ ಬರೋದು. ಹೆದರುವಂಥ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಕೆಲವೊಂದ್ಸರಿ ಹೇಳ್ತಾರೆ ನಿಮಗೆ ಗೊತ್ತಿಲ್ಲದಲೇ ಇರೋ ಪ್ರಶ್ನೆಗಳು ಬರುತ್ತೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಂತ. ಟ್ವಿಸ್ಟ್ ಮಾಡ್ತಾರೆ, ಬಟ್ ಅದ್ರದ್ದು ಒಂದು ಪರ್ಸೆಂಟೇಜ್ ಇರುತ್ತೆ. 40% to 50% ಎಲ್ಲ ಮಕ್ಕಳು ಅಟೆಂಪ್ಟ್ ಮಾಡುವಂತಹ ಕ್ವೆಶ್ಚನ್ಸೇ ಇರುತ್ತೆ. ಅದಕ್ಕಿಂತಲೂ ಮೀರಿರೋದು ಒಂದೊಂದು ಹಂತದಲ್ಲಿ. ಈಗ SSLC ಪರೀಕ್ಷೆಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕೂಡ ಇದೆ ಅನ್ಸುತ್ತೆ. ಅದನ್ನ ಕಳೆದ ಕೆಲವು ವರ್ಷಗಳಿಂದಷ್ಟೇ ಅದನ್ನ ಅಪ್ಲೈ ಮಾಡಿದ್ದಾರೆ. 15 ಅಂಕಕ್ಕೋ ಅಥವಾ 20 ಅಂಕಗಳು SSLC ಪರೀಕ್ಷೆಗೆ ಮಲ್ಟಿಪಲ್ ಚಾಯ್ಸ್ ಕೂಡ ಇದೆ. ಸೊ ಎಕ್ಸಾಮ್ ಅನ್ನೋದು ಭಯ ಬೇಡ. ಮಕ್ಕಳಿಗೆ ಇನ್ನೊಂದು ವಿಷಯಕ್ಕೆ ಭಯ ಆಗೋದು, ಅವ್ರ ಪುಸ್ತಕ ನೋಡಿ ಇಷ್ಟು ದಪ್ಪ ಪುಸ್ತಕ ಎಷ್ಟೊಂದಿದೆ, ಹೇಗೆ ನೆನ್ಪಿಟ್ಕೊಳ್ಳೋದು. ಪ್ರತಿನಿತ್ಯ ಅವರು ಓದ್ತಾ ಬಂದ್ರೆ 8 ಮಿನಿಟ್ ಅಲ್ಲಿ ಭಯ ಆಗೋದಿಲ್ಲ. ಒಂದು ಟೈಮ್ ಟೇಬಲ್ ಹಾಕೊಬೇಕು, ಪರ್ಸನಲೈಸ್ ಟೈಮ್ ಟೇಬಲ್. ನಾನು ಎದ್ದೇಳೋ ಟೈಮು 6 ಗಂಟೆ ಆಗಿರ್ಬೋದು ಅಥವಾ 5 ಗಂಟೆ ಆಗಿರ್ಬೋದು. ಕೆಲವರು ರಾತ್ರಿ ಓದ್ತಾರೆ, ಅದಕ್ಕೆ ತಕ್ಕಂತೆ ಅವರು ಟೈಮ್ ಟೇಬಲ್ ಹಾಕೊಳ್ಳಿ. ಆಮೇಲೆ ಪೇರೆಂಟ್ಸು ಒಂದು ವಿಷಯ ತುಂಬಾ ಗಮನದಲ್ಲಿ ಇಟ್ಕೊಬೇಕು, ಮಗು ಓದ್ತಾ ಇದೆ ಅಂತಂದ್ರೆ ಓದೋದಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಮನೆಯಲ್ಲಿ. ಒಂದು ಮೂಲೆ, ಒಂದು ಕಾರ್ನರು ಅದು ಸ್ವಚ್ಛವಾಗಿರಬೇಕು. ಮತ್ತು ಮಗು ಅಲ್ಲಿ ಬರೀ ಓದಬೇಕು. ಕೆಲವರು ಹಾಸಿಗೆ ಮೇಲೆ ಕೂತ್ಕೊಂಡೇ ಪಾಠ ಹೇಳ್ಕೊಡ್ತಾರೆ ತಾಯಂದಿರು, ಅಲ್ಲೇ ಕೂತ್ಕೊಂಡು ಬರೆಸ್ತಾರೆ. ಹಾಗೆ ಮಾಡಬೇಡಿ. ಒಂದು ಟೇಬಲ್ ಹತ್ರ ಕೂರಿಸಿ, ಅದು ಓದೋಕ್ ಒಂದು ಕಾರ್ನರ್ ಅಂತಾನೆ ಆ ಮಗುಗೆ ರಿಜಿಸ್ಟರ್ ಆಗಬೇಕು ಮೈಂಡಲ್ಲಿ. ಆ ಥರ ಮತ್ತು ರಿವಿಷನ್ ಕಾಪೀಸ್ ಅಂತ ಪೇಸ್ಟ್ ಇಟ್ಟು ಪೋಸ್ಟ್ ಇಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಮಕ್ಕಳಿಗೆ ಅವರು ಖುಷಿಯಾಗಿ ಓದಿದ್ಯಾ, ಇಲ್ಲೆಲ್ಲ ಹಾಕಿದ್ಯಾ, ಒಂದ್ಸಲಿ ನೋಡ್ಕೊಂಡ್ಬಿಡು. ಇವ್ರು ಖುಷಿಯಿಂದ ಹೇಳಿದ್ರೆ ಮಗು ಹೌದಲ್ವಾ ಇದೊಂದ್ಸಲಿ ನೋಡ್ಕೊಂಡ್ರೆ ನನಗೆ ನೆನಪಿರುತ್ತೆ. ಮೈಂಡು ಯಾವಾಗ ರಿಲ್ಯಾಕ್ಸ್ಡ್ ಆಗಿರುತ್ತೋ ಚೆನ್ನಾಗಿ ಓದಿದ್ದನ್ನ ಗ್ರಹಿಸುತ್ತೆ. ಅದೇ ರೀತಿ ಮೆಮರಿ ಇಂಪ್ರೂವ್ ಆಗಿ ಎಕ್ಸಾಮ್ ಟೈಮ್ನಲ್ಲಿ ರೀಕಾಲ್ಗೂ ಸಹಾಯ ಆಗುತ್ತೆ. ಸೊ ಇದೆಲ್ಲ ಇದೆ. ಮಕ್ಕಳೇನು ಅಷ್ಟೊಂದೇನು ಭಯ ಪಡೋವಂಥ ಅಗತ್ಯತೆ ಇಲ್ಲ. ನಯನ ಅವರೇ, ಮಾನಸಿಕವಾಗಿ ಹೇಗೆ ತಯಾರಾಗೋದು ವಿದ್ಯಾರ್ಥಿಗಳು? ನಾಳೆ ಬೆಳಗ್ಗೆಯಿಂದ ಶುರು ಆಗುತ್ತೆ ಪರೀಕ್ಷೆ, ಮಾನಸಿಕವಾಗಿ ಹೇಗೆ ಗಟ್ಟಿಯಾಗೋದು? ಒಂದು ಏನಂದರೆ ಈ ಅಡಾಲಸೆಂಟ್ಸ್ ಮಕ್ಕಳು ಇವ್ರದ್ದು ಫಸ್ಟು ಇದು ಹೇಳ್ಬಿಡ್ತೀನಿ. ಅವ್ರಿಗೆ ಯಾಕೆ ಸ್ಟ್ರೆಸ್ಸು ಆ್ಯಂಗ್ಸೈಟಿ ಇನ್ಕ್ರೀಸ್ ಆಗುತ್ತೆ ಅಂದರೆ, ಈ ಮಕ್ಕಳಿಗೆ ಈ ಅಡಾಲಸೆಂಟ್ಸ್ ಈ ಒಂದು ಟೈಮಲ್ಲಿ ಅವ್ರಿಗೆ ಒಂದು ಐಡೆಂಟಿಟಿ ಹುಡುಕಾಟ ಇರುತ್ತೆ. ಅಂದರೆ ನನ್ನ ಭವಿಷ್ಯ ಮುಂದೆ ಹೆಂಗೆ, ನನ್ನ ಸಾಮರ್ಥ್ಯ ಹೇಗೆ, ಈ ಒಂದು ಐಡೆಂಟಿಟಿ ಹುಡುಕಾಟದಲ್ಲಿ ಅವ್ರು ಇರಬೇಕಾದ್ರೆ ಇದೊಂದು ಫಸ್ಟ್ ಚಾಲೆಂಜ್. ಯಾವುದೇ ಒಂದು ಚಾಲೆಂಜ್ನ ಅವರು ನೋಡಬೇಕಾದ್ರೆ ಅದನ್ನು ಒಂದು ಸ್ಟ್ರೆಸ್ ಆಗಿ ಡೆವಲಪ್ ಆಗುತ್ತೆ ಒಳಗಡೆ. ಸ್ಟ್ರೆಸ್ಸಿಗೂ ಆಂಗ್ಸೈಟಿಗೂ ಏನು ಡಿಫ್ರೆನ್ಸು ಅಂದರೆ, ಸ್ಟ್ರೆಸ್ ಅಂದರೆ ಯಾವುದೇ ಒಂದು ಸಿಚುಯೇಷನ್ ಬಂತು ಆವಾಗ ನಮ್ಮ ಬಾಡಿ ಮೈಂಡು ರಿಯಾಕ್ಟ್ ಮಾಡುತ್ತೆ. ಯಾವುದಾದ್ರೂ ಒಂದು ಟಫ್ ಸಿಚುಯೇಷನ್ ಚಾಲೆಂಜ್ ಬಂತು ಅಂದರೆ ಬಾಡಿ ಮೈಂಡು ಅದಕ್ಕೆ ರಿಯಾಕ್ಟ್. ಹಿಂಗಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಕಳೆದ ಸಮಯದಲ್ಲಿ ಫೇಲ್ ಆಗಿದ್ರೆ ಅಥವಾ ಏನಾದರೂ ಕಹಿ ಘಟನೆಗಳಾಗಿದ್ರೆ ಅದನ್ನ ವಾಪಸ್ ತಂದು ಅವ್ರಿಗೆ ಹೆದರಿಸ್ತಾ ಇರುತ್ತೆ. ಇನ್ನು ಆಂಗ್ಸೈಟಿ ಅಂದರೆ ಮುಂದೇನಾಗುತ್ತೋ, ಮುಂದೆ ಏನು ಪ್ರಾಬ್ಲಮ್ ಆಗ್ಬಿಟ್ಟು ನಾನು ಸೋತ್ ಬಿಟ್ರೆ, ನಾನು ಹಾಳಾಗ್ಬಿಟ್ರೆ, ಅಥವಾ ನಾನು ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ, ನಮ್ಮ ಅಪ್ಪ ಅಮ್ಮ ನನಗೆ ಏನಾದ್ರು ಅಂದ್ಬಿಟ್ರೆ, ಇದು ಆಂಗ್ಸೈಟಿ ಡೆವಲಪ್ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆಗುತ್ತೆ ಎಕ್ಸಾಮ್ ಆದ್ಮೇಲೆ, ಆಂಗ್ಸೈಟಿ ಕಡಿಮೆ ಆಗಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಏನಾಗುತ್ತೆ ಅನ್ನೋದು ಕಂಟಿನ್ಯೂ ಆಗುತ್ತೆ.
ಮತ್ತೆ ಎಲ್ಲ ವಿಷಯದಲ್ಲೂ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದೆ. ಸೊ ಈ ಮಕ್ಕಳಿಗೆ ಈ ಇದರಲ್ಲಿ ಅವ್ರಿಗೆ ಮ್ಯಾಮ್ ಹೇಳ್ದಂಗೆ ಪಿಯರ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಫ್ರೆಂಡ್ಸ್ ಏನ್ ಮಾಡ್ತಾರೋ ತಾವ್ ಅದನ್ನ ಮಾಡಬೇಕು. ಫ್ರೆಂಡ್ಸ್ ಏನೇನು ಅವರ ಒಂದು ವರ್ಡ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತಂದೆ ತಾಯಿ ಮಾತಿಗಿಂತನೂ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅದು ಬಹಳ ಇಂಪಾರ್ಟೆಂಟ್. ಸೊ ಅದಕ್ಕೆ ಒಳಗಾಗಿ ಪ್ಯಾನಿಕ್ ಆಗ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಗೊತ್ತಿಲ್ಲ, ಫ್ರೆಂಡ್ ಓದಿದಾಳೆ ಯಾವುದೋ ಒಂದು ಹೈಡ್ರೋಕಾರ್ಬನ್ ಕೋವಲೆಂಟ್ ಬಾಂಡ್, ನಾನು ಇದನ್ನೆಲ್ಲ ಮಾಡಿದೆ, ಇವಳಿಗೆ ಇದು ಗೊತ್ತಿಲ್ಲ, ಇಲ್ಲಿ ಪ್ಯಾನಿಕ್ ಶುರು ಆಗ್ಬಿಡುತ್ತೆ. ಅಯ್ಯೋ ನಾನು ಅದೋದಿಲ್ಲಲ್ಲ ಇದೋದಿಲ್ಲಲ್ಲ. ಸೊ ಈ ತರ ಆ ಪ್ರಶ್ನೆಗಳು ಬಂದ್ಬಿಡ್ತಾ, ಅಯ್ಯೋ ನಾನು ಇದನ್ನ ಕಂಪ್ಲೀಟ್ ಮಾಡಿಲ್ಲಲ್ಲ. ಅವಾಗ ಪ್ಯಾನಿಕ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಸೆಲ್ಫ್ ಟಾಕ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮಕ್ಕಳಿಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಬೆಳೆಸ್ಕೋಬೇಕು. ಪಾಸಿಟಿವ್ ಆಗಿ ನಾನು ಮಾಡ್ತೀನಿ, ನಾನು ಏನು ಓದಿದ್ದೀನಿ ಅದ್ರ ಮೇಲೆ. ಈಗ ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆ ಎಕ್ಸಾಮಿಗೆ ಬರಲ್ಲ. ಎಕ್ಸಾಮ್ ಅಲ್ಲಿ ನಾವು ಹೆಂಗೆ ಪರ್ಫಾರ್ಮ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು, ಅಂದ್ರೆ ಈಗ ಭಯನ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದು, ನಿರ್ವಹಣೆ ಮಾಡೋದನ್ನ ಫಸ್ಟ್ ಮಕ್ಕಳು ಕಲಿಬೇಕು. ಈಗ ನಾಳೆಯಿಂದ ಎಕ್ಸಾಮ್ ಶುರು ಆಗುತ್ತೆ, ಸಿದ್ಧತೆ ಹೇಗೆ ಶುರು ಮಾಡೋದು? 45 ಮಿನಿಟ್ಸ್ ಓದೋದು, ಬ್ರೇಕ್ ತಗೊಳ್ಳೋದು 5 ಮಿನಿಟ್ಸ್. ಆ ಬ್ರೇಕಲ್ಲಿ ಮೊಬೈಲ್ ನೋಡೋದಲ್ಲ ಅಥವಾ ಚಾಟಿಂಗ್ ಮಾಡೋದಲ್ಲ, ಬೇರೆ ಮೂವಿನೋ ಅದು ಇದು ನೋಡೋದಲ್ಲ. ಆ 5 ಮಿನಿಟ್ಸ್ ಕೆಲವೊಂದು ಎಕ್ಸಸೈಸಸ್ ಮಾಡೋದು, ಬ್ರೈನ್ ಬೂಸ್ಟಿಂಗ್ ಎಕ್ಸಸೈಸಸ್ ಮಾಡೋದು. ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಅಂದರೆ ಕಾಮ್ ಪಾಯಿಂಟ್ಸ್ ಇರುತ್ತೆ, ನಾನು ಹೇಳ್ಕೊಡ್ತೀನಿ ಆಮೇಲೆ. ಆ ಪಾಯಿಂಟ್ಸ್ಗಳನ್ನು ಆಕ್ಟಿವೇಟ್ ಮಾಡೋದ್ರಿಂದ ಮತ್ತೆ ಫೋಕಸ್ ಎನರ್ಜಿ ಇಂಪ್ರೂವ್ ಆಗುತ್ತೆ. ಮತ್ತೆ ಜಾಸ್ತಿ ನೀರು ಕುಡಿಯೋದು, ಹೈಡ್ರೇಟ್ ಆಗಿರಬೇಕು. ಅದರಲ್ಲೂ ಈಗ ಸಮ್ಮರ್ ಬರ್ತಾ ಇರೋದ್ರಿಂದ ಎಲ್ಲ ಮಕ್ಕಳು ಬಾಡಿ ಹೀಟ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಅವರು ಹೈಡ್ರೇಷನ್ ಕಮ್ಮಿ ಆದಷ್ಟು ಬ್ರೈನ್ ವರ್ಕ್ ಮಾಡಲ್ಲ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ, ಬ್ರೈನು ಎನರ್ಜಿ ಕಳ್ಕೊಳ್ತಾ ಇರುತ್ತೆ. ಸೊ ಆದಷ್ಟು ಹೈಡ್ರೇಟ್ ಇಡೋದು. ಆಮೇಲೆ ನಿದ್ದೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಮಕ್ಕಳು ಹೆದರ್ಕೊಂಡು ಪೇರೆಂಟ್ಸು ಟೀಚರ್ಸು, ನಾನು ಮೊನ್ನೆ ಎಲ್ಲೋ ಕೇಳಿದೆ, ಟೀಚರ್ಸೇ ಹೇಳ್ತಾರಂತೆ, ಎಷ್ಟು ಗಂಟೆ ನಿದ್ದೆ ಮಾಡಿದೆ, ಏನು ಫುಲ್ ಬೆಳಗ್ಗೆ ರಾತ್ರಿ ಇಡೀ ನಿದ್ದೆ ಮಾಡಿದ್ಯಾ, ನಿಂಗೆ ಓದೋ ಪ್ರಜ್ಞೆನೇ ಇಲ್ವಾ? ಟೀಚರ್ಸ್ ದಯವಿಟ್ಟು ಇದನ್ನ ಹೇಳ್ಬೇಡಿ. ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ, ಮಕ್ಕಳು ಎಷ್ಟು ನಿದ್ದೆ ಮಾಡ್ತಾರೋ ಅಷ್ಟು ಅವರ ಬಾಡಿ ಅವರ ಕಂಟ್ರೋಲಲ್ಲಿ ಇರುತ್ತೆ. ಬಾಡಿ ಮೈಂಡ್ ಕಂಟ್ರೋಲಲ್ಲಿ ಇದ್ದಾಗ ಮಾತ್ರ ಬರೆಯೋಕೆ ಸಾಧ್ಯ. ಇಲ್ಲ ಅಂದ್ರೆ ಆ ಮೈಂಡ್ ಕಂಟ್ರೋಲ್ ತಪ್ತು, ಬಾಡಿ ಕಂಟ್ರೋಲ್ ತಪ್ತು ಅಂದ್ರೆ ಆತ್ಮವಿಶ್ವಾಸನೂ ಹೊರಟೋಗುತ್ತೆ, ಬರೆಯೋ ಕೆಪಾಸಿಟಿನೂ ಹೊರಟೋಗುತ್ತೆ. ಅದಕ್ಕೊಂದು ಸೈನ್ಸ್ ನಾನು ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ಅವರು SSLC ಮಕ್ಕಳು, ಅವರಿಗೆ ಬ್ರೈನ್ ಅಂದ್ರೆ ಏನು ಅಂತ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಇದು ನಮ್ಮ ಬ್ರೈನ್. ಈ ಬ್ರೈನು ಇದನ್ನ ನಾವು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಇದು ನಮ್ಮ ಅಮಿಗ್ಡಾಲ. ನಮ್ಮ ಅಮಿಗ್ಡಾಲ ಅಂದರೆ ಇದು ಫಿಯರ್ ಸೆಂಟರ್. ನೀವು ಯಾವಾಗ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ತೀರಾ, ನೆಗೆಟಿವ್ ಫೀಲಿಂಗ್ ಮಾಡ್ತೀರಾ, ಯಾರೋ ಏನೋ ಹೇಳಿದ್ರು ಪ್ಯಾನಿಕ್ ಆಗ್ತೀರಾ, ಆವಾಗ ಈ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಫ್ಲಿಪ್ ಆಗುತ್ತೆ. ಪ್ರೀಫ್ರಂಟಲ್ ಕಾರ್ಟೆಕ್ಸಿಗೂ ಮತ್ತೆ ಅಮಿಗ್ಡಾಲಕ್ಕೂ ಕನೆಕ್ಷನ್ ಮಿಸ್ ಆಗುತ್ತೆ. ಸೊ ನೀವು ಓದಿದ್ದು ಬರ್ದಿದ್ದು ಎಲ್ಲ ಇಲ್ಲಿರುತ್ತೆ. ನೀವು ಎಷ್ಟು ಎಫರ್ಟ್ ಹಾಕಿರ್ತೀರಾ, ಓದಿರ್ತೀರಾ, ಟೀಚರ್ಸ್ ಪಾಠ ಮಾಡಿರ್ತಾರೆ, ಎಲ್ಲ ಇಲ್ಲಿರುತ್ತೆ. ಈ ಕನೆಕ್ಷನ್ ಮಿಸ್ ಆದ ತಕ್ಷಣ, ನೀವು ಇಲ್ಲಿ ಪ್ಯಾನಿಕ್ ಆದ ತಕ್ಷಣ ಕಲ್ತಿದ್ದೆಲ್ಲ ಮರ್ತೋಗುತ್ತೆ. ಯಾಕೆ ಎಕ್ಸಾಮ್ ಟೈಮಲ್ಲಿ ಮರ್ತೋಗುತ್ತೆ? ಯಾಕೆ ಎಕ್ಸಾಮಿಗೆ ಕೂತ್ಕೊಂಡಾಗ ಕೈಕಾಲು ನಡಗತ್ತೆ, ಎಲ್ಲ ಬ್ಲ್ಯಾಂಕ್ ಆಗುತ್ತೆ? ಯಾಕೆ ಅಂದರೆ ಇಲ್ಲಿ ಬ್ರೈನ್ ಕನೆಕ್ಷನ್ ಮಿಸ್ ಆಯಿತು. ಅನೇಕ ಜನ ವಿದ್ಯಾರ್ಥಿಗಳು ಮೇಡಮ್ ನೀವು ಹೇಳ್ದಂಗೆ ಪ್ಯಾನಿಕ್ ಆಗ್ತಾರೆ, ಬೆವರ್ತಾರೆ. ನೀವು ಎಕ್ಸಾಮ್ ಹಾಲ್ಗಳಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗೋದನ್ನು ಕೂಡ ನಾವು ಗಮನಿಸಿದ್ವಿ. ಹೌದು. ಯಾವ ಕಾರಣಕ್ಕೆ ಹಿಂಗಾಗ್ಬಿಡುತ್ತೆ? ಯಾಕಂದ್ರೆ ಬಾಡಿ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಈಗ ಇದು ಕಾರಣ. ಹೌದು, ಬ್ರೈನಿಗೆ ಯಾಕೆ ಈ ಕಾರಣ ಬರುತ್ತೆ? ನಮ್ಮ ಒಂದು ಹೈಡ್ರೇಷನ್ ಇಲ್ಲ ಅಂದರೆ, ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ತಾ ಇದ್ರೆ, ಆಮೇಲೆ ಫುಡ್ ನಾವೇನು ಆಯಿಲಿ ಫುಡ್ಸ್ ತಿನ್ನೋದು, ಮಕ್ಕಳಿಗೆ ಈಗ ಟೆನ್ಷನ್ ಆದ ತಕ್ಷಣ ಯೂಶಲಿ ಆಯಿಲಿ ಫುಡ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತೆ. ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಆಯ್ತು ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಡಿಸ್ತಾರೆ. ದಯವಿಟ್ಟು ಅದನ್ನು ಕೊಡಿಸ್ಬೇಡಿ. ಅದು ಕೊಡಿಸಿದ ತಕ್ಷಣ ಆಯಿಲಿ ಫುಡ್ ಎಲ್ಲ ತಿನ್ನಕ್ಕೆ ಶುರು ಮಾಡಿದ ತಕ್ಷಣ ಡೈಜೆಷನಿಗೆ ಪ್ರಾಬ್ಲಮ್ ಆಗುತ್ತೆ. ಡೈಜೆಷನಿಗೆ ಪ್ರಾಬ್ಲಮ್ ಆದ ತಕ್ಷಣ ಬ್ರೈನ್ ಏನು ತಿಳ್ಕೊಳ್ಳುತ್ತೆ, ಓ ಇದು ಡೇಂಜರ್ ಅಲ್ಲಿದೆ, ಬಾಡಿ ಏನೋ ಪ್ರಾಬ್ಲಮ್ ಅಲ್ಲಿದೆ, ಅದು ಬ್ರೈನ್ ಫಂಕ್ಷನ್. ಬಾಡಿಗೆ ಏನಾದ್ರು ಪ್ರಾಬ್ಲಮ್ ಆದ ತಕ್ಷಣ ಇದು ಪ್ರೊಟೆಕ್ಷನ್ ಮಾಡುತ್ತೆ ಬ್ರೈನು. ಸೊ ಆವಾಗ ನಮ್ಮ ಒಂದು ಏನು ಬಿಹೇವಿಯರು ಚೇಂಜ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಏನು ಅಂದರೆ ನಿಮ್ಮ ನಿದ್ದೆ, ನಿಮ್ಮ ಆಹಾರದ ವ್ಯವಸ್ಥೆ, ನಿಮ್ಮ ಥಿಂಕಿಂಗ್, ಇದು 3 ಕರೆಕ್ಟ್ ಇದ್ದಾಗ ಮಾತ್ರ ನೀವು ಎಲ್ಲೇ ಹೋದ್ರೂ ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಇಲ್ಲ ಅಂದರೆ ಆಗಲ್ಲ. ಸೊ ಅದಕ್ಕೆ ಅಪ್ಪ ಅಮ್ಮ ಸ್ವಲ್ಪ ತಿಳ್ಕೊಬೇಕು. ಇನ್ನು ಪೇರೆಂಟ್ಸ್ ಅಂತೂ ತುಂಬ ಈ ಟೈಮಲ್ಲಿ ಮುತುವರ್ಜಿಯಿಂದ ಮಕ್ಕಳನ್ನ ನೋಡ್ಕೋಬೇಕು. ಅಂದರೆ ಗದರಿಸೋದು, ಬೈಯೋದು, ಯಾಕಂದರೆ ಅವರು ಎಮೋಷನ್ಸ್ ತುಂಬ ಮೂಡ್ ಸ್ವಿಂಗ್ ಜಾಸ್ತಿ ಇರುತ್ತೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಅನುಭವಿಸ್ತಾ ಇದ್ದಾರೆ
ಇದ್ದಾರೆ, ಅವ್ರಿಗೆ ಮಾತಾಡೋಕ್ಕೆ ಬಿಟ್ಟು ಅವರನ್ನು ಸ್ವಲ್ಪ ಏನು ಕೇರ್ ಮಾಡಬೇಕು, ಅವ್ರು ಏನು ಸ್ಥಿತಿನ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಅವರಿಗೆ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗೋದು, ಅವರ ಫುಡ್ಡಲ್ಲಿ ಜ್ಯೂಸಸ್ಸು ಆ ಥರ ಆ್ಯಡ್, ವೆಜಿಟೇಬಲ್ಸು ಫ್ರೂಟ್ಸು ಆ್ಯಡ್ ಮಾಡೋದು, ಅವರಿಗೆ ಈಗ ಮ್ಯಾಮ್ ಹೇಳ್ದಂಗೆ ಎನ್ವಿರಾನ್ಮೆಂಟ್, ಒಳ್ಳೆ ಎನ್ವಿರಾನ್ಮೆಂಟ್ ಕೊಡೋದು, ಅವರನ್ನು ಎನ್ಕರೇಜ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಈ ನಿಮ್ಮ ಎಕ್ಸಾಮ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ. ಎಸ್ ಮೇಡಮ್, ಬರ್ತೀನಿ. ರಂಗಲಕ್ಷ್ಮಿ ಅವರೇ, ಈ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಾಗಿರ್ಬೋದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾಗಿರ್ಬೋದು, ಅನೇಕ ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಒಂದು ಪ್ರಶ್ನೆ ಇದೆ. ಗಣಿತ ಮತ್ತು ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಲೆ. ಅದು ನಮಗದನ್ನು ಸರಿಯಾಗಿ ಇಂಗ್ಲೀಷನ್ನು ಪ್ರೊನೌನ್ಸ್ ಆಗಿರ್ಬೋದು, ಬರೆಯೋದಾಗಿರ್ಬೋದು. ಗಣಿತದ ಸೂತ್ರಗಳ ವಿಚಾರಕ್ಕೆ ಬಂದರೆ ಸೈನ್ ತೀಟಾ, ಕಾಸ್ ತೀಟಾ, ಸಿಗ್ನಾ, ಅದಕ್ಕೆ ಹೋಗ್ಬಿಟ್ರೆ ವಿದ್ಯಾರ್ಥಿಗಳು ಭಯಕ್ಕೆ ಒಳಗಾಗ್ಬಿಡ್ತಾರೆ. ಅದನ್ನು ಹೆಂಗೆಲ್ಲ ನೆನಪಿಟ್ಕೊಳ್ಳೋದು? ಗಣಿತ ಆ್ಯಕ್ಚುಲಾಗಿ ಬರೀ ಪ್ರಾಕ್ಟೀಸ್ ಮಾಡಬೇಕು. ನೀವು ಗಣಿತ ಸುಮ್ಮನೆ ಹಾಗೆ ಓದೋದ್ರಾಗಲ್ಲ. ಈವನ್ ಇಂಗ್ಲೀಷು ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು. ಸೊ ಎಷ್ಟು ರೈಟಿಂಗ್ ಪ್ರಾಕ್ಟೀಸ್ ಇರುತ್ತೋ ಅಷ್ಟು ಕ್ಲೀನಾಗಿ ಮೆಮೊರಿನಲ್ಲಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರಿಜಿಸ್ಟರ್, ರೆಕಾರ್ಡ್ ಆ್ಯಂಡ್ ರೀಕಾಲ್, ಮೂರು ವೆರಿ ಇಂಪಾರ್ಟೆಂಟ್. ರಿಜಿಸ್ಟರ್ ಅಂದ ತಕ್ಷಣ ನೀವು ಏನೋ ಓದ್ತಾ ಇರ್ತೀರಾ, ಇವಾಗ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸಸ್ ಓದ್ತಾ ಇರ್ತೀರಾ, ಟೆನ್ಸಸ್ನ ರಿಜಿಸ್ಟರ್ ಮಾಡ್ಕೊಳ್ತೀರಾ, ಅದನ್ನು ತಿರ್ಗಾ ಸೇಮ್ ಡೇ ಹೋಗಿ ಅದನ್ನು ರೆಕಾರ್ಡ್ ಮಾಡಬೇಕು. ಸೊ ನಿಮಗೆ ಮೇಡಮ್ಗಳು ಗೊತ್ತಿರುತ್ತೆ, ಶಾರ್ಟ್ ಮೆಮೊರಿ, ಲಾಂಗ್ ಮೆಮೊರಿ ಅಂತ ಇರುತ್ತೆ. ಆ 24 hours ಒಳಗಡೆ ಸ್ಕೂಲಲ್ಲಿ ಪಾಠ ಮಾಡಿದ್ದನ್ನು ಯಾವಾಗ ಅದನ್ನು ರೆಕಾರ್ಡ್ ಮಾಡ್ತಾರೋ ಅದು ಸ್ವಲ್ಪ, ಇವಾಗ 1 to 100, 1 to 10 ಸ್ಕೇಲಲ್ಲಿ ಕೊಟ್ಟರೆ ಅಟ್ಲೀಸ್ಟ್ 7 ಜ್ಞಾಪಕ ಇರುತ್ತೆ. ತಿರ್ಗಾ ಆಮೇಲೆ ಅದನ್ನು ವೀಕ್ಲಿ ಒನ್ಸು ರಿವೈಸ್ ಮಾಡ್ತಾ ಇರಬೇಕು, ಅಂದರೆ ರಿಕಾಲ್ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಿ. ಇವಾಗ ಪರೀಕ್ಷೆ ಸಮಯಕ್ಕೆ ಬಂದಾಗ ಏನಾಗುತ್ತೆ, ಲಾಸ್ಟ್ ಮೊಮೆಂಟಲ್ಲಿ ಆಗಲ್ಲ. ನಾವು ಶಾಲೆಗಳಲ್ಲಿ ಇಷ್ಟು ದಿನಗಳ ಕಾಲ ಓದಿದ್ದನ್ನ ಗಣಿತದ ಸೂತ್ರಗಳು, ಅದು ಅಂಕಗಣಿತ, ಬೀಜಗಣಿತ, ಇಲ್ಲ ಎಲ್ಲರಿಗೂ ಸುಮಾರು ಒಂದು ನಾರ್ಮಲ್ ಆಗಿ ಈ ಒಂದು ಎಕ್ಸಾಮಲ್ಲಿ ನೀವು 9 lakh ಪ್ಲಸ್ ಅಂತ ಅಂದ್ರಲ್ಲ, ಸುಮಾರು ಅದು 60% ಮಕ್ಕಳೆಲ್ಲ ಕಲ್ತ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಇದೆಲ್ಲ ಗೊತ್ತಿದೆ, ನಾವು ಹೇಳ್ಕೊಡೋದೇನು ಬೇಕಾಗಿಲ್ಲ. ಸೊ ಇನ್ನೊಂದು 40% ಅಲ್ಲಿ 20% ಅರ್ಧಂಬರ್ಧ ಇರುತ್ತೆ, ಇನ್ನು 20% ಏನೂ ಬರಲ್ಲ. ಸೊ ಈ ಅರ್ಧಂಬರ್ಧ ಇರೋರು ಹೇಗೋ ಒಂದು ಜ್ಞಾಪಕ ಮಾಡ್ಕೊಂಡು ಪಾಸ್ ಅಂತ ಹೋಗ್ತಾರೆ. ಇನ್ನೊಂದು 20% ಇರ್ತಾರಲ್ಲ, ಅವ್ರು ತುಂಬಾ ಕಷ್ಟಪಡ್ತಾರೆ. ಒಂದ್ ಕಡೆ ಗಣಿತದಲ್ಲಿ ಕೆಲವೊಂದಿಷ್ಟು ಈ ಪ್ರಮೇಯಗಳು ಕಡ್ಡಾಯ ಅಂತ ಇರುತ್ತೆ ಮೇಡಮ್. ಈಗ ಪೈಥಾಗೋರಸ್ ಪ್ರಮೇಯ ಬರುತ್ತೆ, ಬೇರೆ ಬೇರೆ ಪ್ರಮೇಯಗಳು ರೇಖಾಗಣಿತದಲ್ಲಿ ಇದು ಕಡ್ಡಾಯವಾಗಿ ಬಂದೇ ಬರುತ್ತೆ. ಹೌದು, ನಾವು ಆ ಥರದವ್ರಿಗೆ ಏನ್ ಮಾಡ್ತೀವಿ ಅಂತಂತಂದ್ರೆ, ಕಂಪಲ್ಸರಿ ಕೆಲವು ಕ್ವಶನ್ಸ್ ಬಂದೇ ಬರುತ್ತೆ, ಗ್ರಾಫ್ ಬರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಇದು ಬರುತ್ತೆ, ಕಂಪಲ್ಸರಿ ಬರುತ್ತೆ. ಸೊ ಅವ್ರಿಗೆ ಆ ಒಂದು 30 marks ಎಷ್ಟು ರೀಚ್ ಆಗೋದು ಕಂಪಲ್ಸರಿ ಇದನ್ನ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಎಲ್ಲರೂ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಗವರ್ಮೆಂಟ್ ಸ್ಕೂಲಲ್ಲಾಗಲಿ, ಏಡೆಡ್ ಸ್ಕೂಲಲ್ಲಾಗಲಿ, ಪ್ರೈವೇಟ್ ಸ್ಕೂಲಲ್ಲಾದ್ರೂ. ಸೈನ್ಸ್ಗೆ ಹೋದ್ರೆ ಅಲ್ಲಿ ಮೀನದ ಚಿತ್ರ ಬರುತ್ತೆ, ಕಿವಿಯ ಚಿತ್ರ ಬರುತ್ತೆ, ಅದು ಪಾಪ ಮಕ್ಳು ಕಲ್ತಿರುತ್ತವೆ. ಅಲ್ಲಿ ಎಕ್ಸಾಮ್ಗೆ ಹೋದ್ಮೇಲೆ ಏನಾಗೋಗುತ್ತೆ ಅಂತಂದ್ರೆ, ಈ ಕಾಪಿ ಮಾಡೋರು ಏನ್ ಮಾಡಿಸ್ತಾರೆ, ಇನ್ನೊಬ್ಬ ತನಗೆ ಬೇಕಲ್ಲ ಜೊತೆಗೆ, ಇವನ್ಗೇನೋ ಸುಳ್ಳು ಹೇಳ್ಕೊಟ್ಬಿಡ್ತಾನೆ. ಸೊ ಈ ತುಂಬಾ ಓದದೇ ಇರೋರ್ಗೆ ಏನಾಗುತ್ತೆ, ನಂದು ಅವ್ನಿಗೇನು ಇನ್ಫಾರ್ಮೇಶನ್ ಗೊತ್ತಿರಲ್ಲ, ಟೀಚರ್ ಹೇಳ್ಕೊಟ್ಟಿರ್ತಾರೆ. ಸೊ ಇವಂದೇ ಸರಿ ಏನು ಅಂತ ಅಂದ್ಬಿಟ್ಟು ಅವನು ಕಾಪಿ ಮಾಡೋಕ್ಕೂ ಟ್ರೈ ಮಾಡ್ಬೋದು. ಬಟ್ ಇವಾಗ ಸ್ವಲ್ಪ ಚಾನ್ಸಸ್ ಕಮ್ಮಿ ಇದೆ ವೆಬ್ ಕ್ಯಾಸ್ಟಿಂಗ್ ಇರೋದ್ರಿಂದ. ಬಟ್ ಮಕ್ಕಳದು ಆ ಇನ್ಫಾರ್ಮೇಶನ್ ಬರ್ದಿರ್ತಾರಲ್ಲ ಮ್ಯಾಥ್ಸ್ ಅಲ್ಲಿ, ನಿಮಗೆ ಗೊತ್ತಿದೆ ಅನ್ಸುತ್ತೆ, ಅಟ್ಲೀಸ್ಟ್ ಸೋಷಿಯಲ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಆ ಒಂದು 2 marksಗೆ 4 marksಗೆ ತುಂಬಿಸ್ಬಿಟ್ರೆ ಅಟ್ಲೀಸ್ಟ್ ಒಂದು ಅರ್ಧ ಮಾರ್ಕ್ ಆದ್ರೂ ಬರುತ್ತೆ. ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಒಂದು ಸ್ಟೆಪ್ ಹೋಯ್ತು ಅಂದ್ರೆ ಪೂರ್ತಿ ಮಾರ್ಕ್ಸ್ ಹೊಟ್ಟೋಗುತ್ತೆ. ಸೊ ಬಟ್ ಗಣಿತ ನಿಮ್ಗೆ ಲಾಸ್ಟ್ 2 years ಬ್ಯಾಕ್ ಇತ್ತಲ್ಲ ಗಣಿತ, ಅದಕ್ಕಿಂತ ಬಹಳ ಈಸಿ ಇದೆ ಇವಾಗ. ನಮ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಇದೇನಪ್ಪ ಗಣಿತ ಇಷ್ಟೊಂದು ಈಸಿ ಇದೆ. 2 years ಬ್ಯಾಕ್ ಅವರೆಲ್ಲ ತುಂಬಾ ಕಷ್ಟಪಡ್ತಾ ಇದ್ರು. ಬಟ್ ಅಂಥದ್ರಲ್ಲೂ ಇವಾಗ ಮಕ್ಕಳೆಲ್ಲ ಕಲಿತಾ ಇದ್ದಾರೆ. ಈವನ್ ಬಿಲೋ ಆವ್ರೇಜ್ ಅವರು ಮಾಡ್ತಾ ಇದ್ದಾರೆ. ಅದೇ ಮೇಡಮ್ ಹೇಳ್ದಂಗೆ ಪ್ಯಾನಿಕ್ ಏನಾಗೋಗ್ತಾರೆ ಅಂದರೆ ಪ್ರಿಪ್ರೇಷನ್ಸ್ ಇರಲ್ಲ. ಗಣಿತ ಅಂದರೆ ಏನು ನಾನು ನೋಡಿದ್ದೀನಿ, ನಾನು ಕೆಲವು ಇದರಲ್ಲೇ ನೋಡಿದ್ದೀನಿ, ಟೀಚರ್ಸ್ ಏನೇನೆ ಎಕ್ಸಾಮ್ ಅಂದರೆ ಯುದ್ಧ ಅಂತಾರೆ, ಎಕ್ಸಾಮ್ ಅಂದರೆ ಯುದ್ಧ ಅಂತ ಹೇಳಿಬಿಟ್ರೆ ನಾವೇನೇನೆ ಮಕ್ಕಳಲ್ಲಿ ಹೋಗ್ತಾರೆ. ಕರೆಕ್ಟಾ? ನಮಗೆ ಅಸ್ತ್ರ, ನಮಗೆ ಮೈಂಡ್, ಇಟ್ ಈಸ್ ಸ್ಟ್ರಾಂಗೆಸ್ಟ್ ಟೂಲ್ ಇನ್ ಅವರ್ ಬಾಡಿ. ನಿನ್ಗೆ ಗೊತ್ತು, ನಿನ್ಗೆ ಹೌದು ಏನೋ ಒಂದು ಚಾಲೆಂಜ್ ಫೇಸ್ ಮಾಡ್ತಾ ಇದೆಯಾ, ಬಟ್ ನಿನ್ನ ಮೈಂಡ್ ಇದೆ ಅಲ್ಲ, ಸೊ ಯು ಕ್ಯಾನ್ ಟ್ರೈನ್ ಯುವರ್ ಮೈಂಡ್. ಇಲ್ಲ ನಾಳೆ ಸರಿ ಬರಿತೀನಿ ಅಂತ ಸೆಲ್ಫ್ ಟಾಕ್, ಪಾಸಿಟಿವ್ ಥಿಂಕಿಂಗ್, ನಾ ಬರಿತೀನಿ ಅಂತ ಹೋಯ್ತು ಅಂತಂದ್ರೆ ಖಂಡಿತ ಬರಿತಾರೆ. ನಾವು ನೋಡಿದೀವಿ, ನಾವು ನಮ್ಮ ಇದರಲ್ಲೇ ನೋಡಿದೀವಿ, ಎಷ್ಟೊಂದು ಗೌರ್ಮೆಂಟ್ ಸ್ಕೂಲು ಅಥವಾ ಬಿಲೋ ಅವರೇಜ್ ಮಕ್ಕಳು ಟಕ್ಕಂತ ಏನು ಬರಿತಾ ಇರಲ್ಲ, ಪ್ರಿಪರೇಟರಿ ಎಕ್ಸಾಮಲ್ಲೂ ಏನು ಮಾರ್ಕ್ಸ್ ಇರಲ್ಲ, ಬಟ್ ಇದ್ರಲ್ಲಿ ಪಾಸ್ ಆಗೋಗ್ತಾರೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದರ್ ಸೆಲ್ಫ್ ಟಾಕ್.
ನಾವು 10 ಸತಿ ಹೇಳಿ ಕಳಿಸ್ತೀವಿ. ಅದು ಎಸ್ಪೆಷಲಿ ಬಿಲೋ ಆವ್ರೇಜ್ ಅವ್ರಿಗೆ ನಿಂಗೆಲ್ಲ ಬರುತ್ತೆ ನೀ ಬರಲ್ಲ ಅನ್ಕೋಬೇಡ, ನೀ ಬರಿತೀಯ ಕಣ್ಮುಚ್ಕೋ, ಯಾವ ಕ್ವಶನ್ಗೆ ಆನ್ಸರ್ ಬರ್ದೇ ಇದ್ರು ಕಣ್ಮುಚ್ಕೋ, ರಿಕಾಲ್ ಮಾಡೋ, ಅಮ್ಮನ್ನ ಅಪ್ಪನ್ನ ಫೇಸ್ ಮುಂದೆ ತಗೊಂಡ್ರೆ ಅದೇ ಸಾಕು ಅವ್ರಿಗೆ. ಅಪ್ಪ ಅಮ್ಮನ ಫೇಸ್ ಮುಂದೆ ತಗೊಳ್ತಾರ, ಏನು ಮಾಡ್ತಾರ, ಬರೀತಾರೆ, ಎಕ್ಸಾಮ್ ಪಾಸ್ ಆಗೋಗಿರ್ತಾರೆ. ಎಸ್ ಬರ್ತೀನಿ ಮೇಡಮ್. ಎಸ್ ವೀಕ್ಷಕರೇ, ಕೇಳಿಸ್ಕೊಳ್ತಾ ಇದ್ದೀರಿ ಏನೆಲ್ಲ ಮಾಡಿದರೆ ನಾಳೆಯ ಪರೀಕ್ಷೆಯನ್ನು ಯಶಸ್ವಿ ಮಾಡಬಹುದು ಅನ್ನೋದು. ಮತ್ತೊಂದು ಕಡೆ ನಿಮಗೆ ಏನಾದರೂ ಗೊಂದಲಗಳಿದ್ದರೆ, ಭಯ ಇದ್ದರೆ, ಸಂಶಯಗಳಿದ್ದರೆ SSLC ಪರೀಕ್ಷೆಯನ್ನು ಅತ್ಯುತ್ತಮವಾಗಿ ಹೇಗೆ ಪಾಸ್ ಮಾಡಬಹುದು, ಯಾವೆಲ್ಲ ಸಲಹೆಗಳು ವೈದ್ಯರಿಂದ ಸಿಗಬಹುದು, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾನಸಿಕ ತಜ್ಞರ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತೆಗೆದುಕೊಳ್ಳಿ. ಮಾತನಾಡ್ತಾ ಇದ್ದೀವಿ SSLC ಪರೀಕ್ಷೆಯನ್ನು ಎದುರಿಸೋದು ಹೇಗೆ ಅಂತ. ಮನ್ವಿತ್ ಅವರೇ, ಎಲ್ಲ ಪರೀಕ್ಷೆಗಳು, ಕೇವಲ ಅದು SSLC ಪರೀಕ್ಷೆ ಅಂತಲ್ಲ, ಎಲ್ಲ ಪರೀಕ್ಷೆಗಳಿಗೂ ಕೂಡ ಸಮಯ ನಿರ್ವಹಣೆ ಅನ್ನೋದು ಭಾರಿ ಮುಖ್ಯ ಆಗುತ್ತೆ. 3 ಗಂಟೆ ಅವಧಿಯಲ್ಲಿ 80 ಮಾರ್ಕ್ಸಿನ ಅಂಕಗಳನ್ನು ಬರೆಯೋದು ಮತ್ತು ಕನ್ನಡ ವಿಷಯಕ್ಕೆ ಹೋದರೆ 100 ಅಂಕಗಳ ಪರೀಕ್ಷೆಯನ್ನು ಬರೆಯೋದು ನೀವು ಮಾಡಲೇಬೇಕಾಗಿದ್ದು. ಪ್ರಶ್ನೆ ಇರುವಂಥದ್ದು ವಿದ್ಯಾರ್ಥಿಗಳಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಓದುವುದು ಹೇಗೆ, ಅದನ್ನು ಮನನ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಒಂದು. ಎರಡನೇದು, ಕಡಿಮೆ ಸಮಯದಲ್ಲಿ ಹೆಚ್ಚು ಬರೆಯೋದು ಹೇಗೆ ಅಂತ. ಓಕೆ, ಸೊ ನೀವು 2 ನನಗೆ ಕ್ವೆಶ್ಚನ್ ಹಾಕಿದ್ದೀರಾ. ಮೊದಲನೇದು ಪ್ರಿಪ್ರೇಷನ್ ಹೇಗೆ ಅಂತ, ಇನ್ನೊಂದು ಎಕ್ಸಾಮ್ ಬರೆಯೋದು ಹೇಗೆ ಅಂತ. ಪ್ರಿಪರೇಷನ್ಗೆ ಪಾಯಿಂಟ್ಸ್ ಹೇಳ್ತೀನಿ ಸರ್, ಒಂದಾದ್ಮೇಲೆ ಒಂದು ಹೇಳ್ತೀನಿ. ಮೊದಲನೇದು, ಅವರು ಫಸ್ಟು ಓದಬೇಕು, ಓದಾದ್ಮೇಲೆ ಅರ್ಥ ಮಾಡ್ಕೊಬೇಕು. ನಾವು ಒಂದೇ ಸಲ ಓದ್ತಾ ಅರ್ಥ ಮಾಡ್ಕೊತೀನಿ ಅಂತಂದ್ರೆ ಮಿಸ್ ಆಗುತ್ತೆ, ಮೊದಲನೇದು. ಎರಡನೇದು, ಪೇಪರ್ನ ಪ್ರಾಕ್ಟೀಸ್ ಮಾಡಬೇಕು. ಕಳೆದ ವರ್ಷದ್ದು ಕ್ವೆಶ್ಚನ್ ಪೇಪರ್ ಇರುತ್ತೆ, 5 ವರ್ಷದ ಕ್ವೆಶ್ಚನ್ ಪೇಪರ್ ತಗೊಂಡ್ರೆ ಪ್ರಶ್ನೆಗಳು ಅದೇ ರಿಪೀಟ್ ಆಗಿರುತ್ತೆ, ಒಂದಲ್ಲ ಒಂದು ಫಾರ್ಮಲ್ ರಿಪೀಟ್ ಆಗಿರುತ್ತೆ. ಸೊ ಹಳೆ ಕ್ವೆಶ್ಚನ್ ಪೇಪರ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಟೈಮ್ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಓರಲಿ ಅದನ್ನ ಮೆಲ್ಕ್ ಹಾಕ್ತಾ ಹೋದ್ರೆ ಆನ್ಸರ್ ಈ ತರ ಇರ್ಬೋದು ಅಂತ ಅವ್ರಿಗೆ ಎಷ್ಟೋ ಕಾನ್ಫಿಡೆನ್ಸ್ ಹೆಚ್ಚಿಗೆ ಆಗುತ್ತೆ. ನೆಕ್ಸ್ಟು, ನಮ್ಮ ಸೊಸೈಟಿನಲ್ಲಿ ಎಷ್ಟೊಂದು ಥರದ್ದು ಬುಕ್ಸ್ ಇದೆ, ಬಟ್ ಎಲ್ಲಾ ಥರ ಬುಕ್ಸನ್ನ ಆ ಒಂದು ಗೈಡು ಈ ಒಂದು ಬುಕ್ ಅಂತ ರೆಫರ್ ಮಾಡಕ್ ಹೋಗ್ಬೇಡಿ. ಅಥವಾ ಜೆರಾಕ್ಸ್ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಹತ್ರ ಯಾವ್ದಾದ್ರು ಮೆಟೀರಿಯಲ್ ಬಂದಿದ್ಯಾ, ಅಷ್ಟೆಲ್ಲ ಏನು ಮಾಡೋದ್ ಬೇಡ. ಶಾಲೆಯಲ್ಲಿ ಏನ್ ಹೇಳ್ಕೊಟ್ಟಿದಾರೋ ಅದನ್ನ ಓದ್ಬಿಟ್ಟು ನಮ್ಮ ಬೋರ್ಡ್ ಇಂದ ಆಥರೈಸ್ಡ್ ಯಾವ ಬುಕ್ ಇದೆಯೋ ಅದನ್ನ ಫಾಲೋ ಮಾಡಿದ್ರೆ ಉತ್ತಮ. ನೆಕ್ಸ್ಟ್, 4ನೇದು, ಬ್ರೇಕ್ಸ್ ತಗೊಳ್ಳಿ. ಒಂದು 25 ನಿಮಿಷ ಪೋಮೊಡೋರೋ ಟೆಕ್ನಿಕ್ ಅಂತ ಕರಿತೀವಿ ಇದನ್ನ. 25 ನಿಮಿಷ ಓದಿದ್ರೆ 5 ನಿಮಿಷ ಬ್ರೇಕ್ ತಗೊಳ್ಳೋದು. ಆ 5 ನಿಮಿಷ ಬ್ರೇಕ್ ಅಲ್ಲಿ ವಾಶ್ರೂಮ್ಗೆ ಹೋಗೋದಿರ್ಬೋದು, ಅಥವಾ ಮುಖಕ್ಕೆ ಹೋಗ್ಬಿಟ್ಟು ನೀರ್ ಹಾಕೊಂಡು ಫ್ರೆಶ್ ಆಗೋವಂಥದ್ದು, ವಾಕ್ ಮಾಡೋವಂಥದ್ದು, ಇಲ್ಲ ಅಂತಂದ್ರೆ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋದು, ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದು, ಧ್ಯಾನ ಮಾಡೋವಂಥದ್ದನ್ನ ಮಾಡ್ಬೋದು. ಇದು ಯಾವುದು ನನ್ನ ಕೈಲಿ ಮಾಡಕ್ ಆಗ್ತಾ ಇಲ್ಲ, ಆಂಗ್ಸೈಟಿ ಆಗ್ತಾ ಇದೆ ಅಂತಂದ್ರೆ ಯಾವ್ದಾದ್ರು ಒಂದು ಚಿತ್ರ ಸಿಂಪಲ್ ಆಗಿರೋದು, ಒಂದು ಸರ್ಕಲ್ಲು, ಒಂದು ಟ್ರಯಾಂಗಲ್ಲು, ಅಥವಾ ಒಂದು ಹೂವಿನ ಚಿತ್ರ, ಅದ್ರ ಬೌಂಡ್ರಿ ಇರುತ್ತೆ ನೋಡಿ, ಹೀಗೆ ಹೂವಿಂದು, ಅದನ್ನ ನೋಡ್ಕೊಂಡು ಬ್ರೀದ್ ಇನ್ ಬ್ರೀದ್ ಔಟ್, ಉಸಿರು ಒಳಗ್ ತಗೊಳ್ಳೋದು ಹೊರಗ್ ಬಿಡೋದು, ಈ ತರ ತುಂಬಾ ಕಾಮಾಗಿ ಮಾಡ್ತಾ ಹೋದ್ರೆ ವಿದಿನ್ 2 minutes ಅವರು ಕಾಮ್ ಆಗ್ತಾರೆ. ಮತ್ತೆ ಪುನಃ ಇನ್ನೊಂದು 25 ನಿಮಿಷ ಓದೋದಕ್ಕೆ ಸಹಾಯ ಆಗುತ್ತೆ. 5ನೇದು, ರಿಲ್ಯಾಕ್ಸ್ ಮಾಡ್ಕೊಂಡು ಓದ್ಬೇಕು. ಓದ್ತಾ ಒತ್ತಡಕ್ಕೆ ಒಳಗಾಗಬಾರ್ದು. ಅಯ್ಯೋ ನಾ ಇನ್ನೂ ಮುಗಿಸಿಲ್ಲ, ಏನಪ್ಪ ಮಾಡೋದು, ನನ್ನ ಫ್ರೆಂಡ್ಸ್ ಅಷ್ಟೊಂದು ಮಾಡಿದ್ದಾರೆ, ಅಥವಾ ನಾನು ಇಷ್ಟು ಗೋಲ್ ಹಾಕೊಂಡಿದ್ದೆ ನಂಗೆ ಮುಗ್ಸಕ್ಕಾಗಿಲ್ಲ ಅಂತ ಆ ಒತ್ತಡ ಬೇಡ. ನನ್ನ ಕೈಲಿ ಇವಾಗ ಈ ತಕ್ಷಣ ಎಷ್ಟು ಓದ್ತಾ ಇದೀನೋ ಅದ್ರ ಮೇಲೆ ಗಮನ ಇರ್ಲಿ. ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಈ ಟೈಮ್ನ ಕಳ್ಕೊಳ್ಳೋದು ಬೇಡ. 7ನೇದು, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಮೇಡಮ್ ಹೇಳ್ದಂಗೆ ಗಣಿತ ನೀವು ಕೇಳಿದ್ರಿ, ಬರೆದು ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಗಣಿತಕ್ಕೆ ಒಂದು ಟಿಪ್ ಹೇಳ್ತೀನಿ ಸರ್, ಅಕಸ್ಮಾತ್ ತುಂಬ ಲಾಸ್ಟ್ ಮಿನಿಟ್ ಬಟ್ ಯೂಸ್ ಮಾಡೋರು ಯೂಸ್ ಮಾಡ್ಕೊಳ್ಳಿ. ಗಣಿತದಲ್ಲಿ ಕೆಲವೊಂದು ಫಾರ್ಮುಲಾಸ್ ಇರುತ್ತೆ, ತುಂಬ ಕಷ್ಟವಾಗಿರುತ್ತೆ. ಆ ನಂಬರ್ನ ಒಂದು ಯಾವುದಾದ್ರೂ ಒಂದು ಟೀ ಕಪ್ಪು ಅಥವಾ ಒಂದು ಜ್ಯೂಸು ಅದ್ರ ಥರ ಕನ್ವರ್ಟ್ ಮಾಡಿಬಿಟ್ಟು ಜ್ಞಾಪಕ ಇಟ್ಕೊಂಡ್ರೆ ಅವ್ರಿಗೆ ಏನೇನು ಇಷ್ಟ ಇರುತ್ತೋ ಅದೆಲ್ಲ ಇರುತ್ತಲ್ಲ, ಮನಸ್ಸಿಂದ ಹೋಗೋದಿಲ್ಲ. ಆಮೇಲೆ ಅದನ್ನ ಜ್ಞಾಪಕ ಇಟ್ಕೊಂಡಾದ್ಮೇಲೆ ಒಂದು 4 ಸಲ ಅದನ್ನ ಅವರು ರಿಪೀಟ್ ಮಾಡಿ ಮನೆಯಲ್ಲಿ ಅಪ್ಪಂಗೋ ಅಮ್ಮಂಗೋ ನಿಮ್ಗೆ ಗೊತ್ತಾ ಈ ಥರನೋ ನೆನ್ಪಿಟ್ಕೊಬೇಕು ಅಂತ ಫೇಮನ್ಸ್ ಮೆಥಡ್ ಆ್ಯಂಡ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇನ್ನೊಬ್ರಿಗೆ ಹೇಳ್ಕೊಟ್ರೆ ಇನ್ನಷ್ಟು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಅಂತ. ಅದಾದ್ಮೇಲೆ 7ನೇದು, ಎಲ್ಲಾ ತರದ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿ. ಯಾವ ಥರ ಡಿಸ್ಟ್ರಾಕ್ಷನ್, ಒಂದು ಡಿಜಿಟಲ್
ಡಿಸ್ಟ್ರಾಕ್ಷನ್ಸ್. ಹೌದು. ಆಮೇಲೆ ಎರಡನೇದು ಸೋಷಿಯಲ್ ಮೀಡಿಯಾದು ನೋಟಿಫಿಕೇಶನ್ಸ್, ಇವಾಗ ಇವ್ರು ಕಳ್ಸಿದ್ರು ಅವ್ರು ಕಳ್ಸಿದ್ರು ಅಂತ. ನೆಕ್ಸ್ಟ್ ಫ್ರೆಂಡ್ಸು ಮತ್ತೆ ಫಂಕ್ಷನ್ಗೆ ಹೋಗ್ಲೇಬೇಕು, ಮೂವಿ ನೋಡ್ಲೇಬೇಕು, ಅಥವಾ ಸಾಯಂಕಾಲ ಒಂದು ಅಡ್ಡಾದ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಬರ್ಬೇಕು, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಅಂಡ್ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಗಾಸಿಪ್, ಮೇಡಮ್ ಹೇಳಿದ್ರಲ್ಲ ಯಾವ್ದೋ ಪೇಪರ್ ರಿಲೀಸ್ ಆಯ್ತು, ರಾತ್ರಿ ಅದು ಮಾಮೂಲಾಗಿ ಓಡ್ತಾನೆ ಇರುತ್ತೆ, ಅದಕ್ಕೆಲ್ಲ ಕಿವಿ ಕೊಡ್ದಲೇ ಇದ್ರೆ ಒಳ್ಳೇದು. ಆಮೇಲೆ ನೀವು ಹೇಳ್ದಂಗೆ ಲ್ಯಾಂಗ್ವೇಜ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ. ಲ್ಯಾಂಗ್ವೇಜ್ ಇಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್ ಪೇಪರ್, ಅದಕ್ಕೂ ಇಂಪಾರ್ಟೆನ್ಸ್ ಕೊಡಿ. ಮತ್ತೆ ಸೈನ್ಸ್ ನಲ್ಲಿ ಡಯಾಗ್ರಾಮ್ಸ್ ಇರುತ್ತೆ, ನಿಮಗೆ ಡಯಾಗ್ರಾಮ್ಸ್ ಕಲಿಯೋಕೆ ತುಂಬಾ ಕಷ್ಟ ಇದ್ರೆ ತೊಂದರೆ ಬೇಡ, ಯಾವ್ದಾದ್ರು ಒಂದು ಪೇಪರ್ನ ನಿಮ್ಮ ಟೆಕ್ಸ್ಟ್ ಬುಕ್ ಮೇಲೆ, ಸ್ವಲ್ಪ ತೆಳು ಇರೋ ಪೇಪರ್ನ ನಿಮ್ಮ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೇನೆ ನೀವು ಟ್ರೇಸ್ ಮಾಡ್ತಾ ಹೋದ್ರೆ, ಒಂದು 2 ಸಲ ಮಾಡಿದ್ರೆ 3 ಸಲ ಮಾಡಿದ್ರೆ ನಿಮ್ಗೆ ಏನೋ ಒಂದು ಚಿತ್ರ ಹೇಗೆ ಬಿಡಿಸ್ಬೇಕು ಅಂತ ಬರುತ್ತೆ. ಅದರಿಂದ 5 ಮಾರ್ಕ್ಸ್ ಇರುತ್ತೆ ಡಯಾಗ್ರಾಮ್ಸ್, ಅದ್ರಲ್ಲಿ ಒಂದು 3-3.5 ಮಾರ್ಕ್ ಬಂದ್ರೂ ಒಳ್ಳೇದು, ಬಿಟ್ಟು ಬರಬಾರ್ದು ಅಂತ. ಕೊನೆಯದಾಗಿ ರಿವಿಷನ್ ಮಾಡಬೇಕು. ಮತ್ತೆ ಟೈಮ್ ಟೇಬಲ್ ಹಾಕೊಳ್ಳಿ, ಪ್ರತಿನಿತ್ಯ ನಾನು ಇಷ್ಟಿಷ್ಟು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಟೈಮ್ ಟೇಬಲ್. ಮತ್ತೆ ಪರೀಕ್ಷೆಯ ನಡುವೆ 1 ದಿನ 2 ದಿನ ಗ್ಯಾಪ್ ಇದ್ದೇ ಇರುತ್ತೆ ಸಹಜವಾಗಿ. ಈಗ ನಾಳೆ ಪ್ರಥಮ ಭಾಷೆಯ ಪರೀಕ್ಷೆ ಆದ ನಂತರ 18 3 ದಿನ ಗ್ಯಾಪ್ ಆದ್ಮೇಲೆ 21ನೇ ತಾರೀಕಿಗೆ ಮತ್ತೆ ಆ ಗ್ಯಾಪ್ ಇರುತ್ತಲ್ಲ ಸರ್, ಆ ಗ್ಯಾಪ್ ಟೈಮ್ ನಲ್ಲಿ ನಾನು ಎಷ್ಟು ಓದಿದೀನಿ, ಎಷ್ಟು ಮಿಕ್ಕಿದ್ಯೋ ಅದನ್ನ ರಿವೈಸ್ ಮಾಡಿ, ಇನ್ನಷ್ಟು ನಂಗೆ ಏನಾದ್ರೂ ಹೆಚ್ಚಿಗೆ ಓದೋದು ಇದ್ರೆ, ಎಸ್ಪೆಷಲಿ ಮ್ಯಾಥ್ ಸೈನ್ಸ್ ಅನ್ನೋ ಸಬ್ಜೆಕ್ಟ್ಸ್ ಅಲ್ಲಿ ರಿವೈಸ್ ಮಾಡ್ತಾ ಹೋಗ್ಲಿ. ನನಗೆ ಗೊತ್ತಿದೆ, ಇದು ನನಗೆ ಗೊತ್ತಿದೆ, ಇದು ಸ್ಕಿಪ್ ಮಾಡ್ಬಿಟ್ಟು ಲಾಸ್ಟ್ ಮಿನಿಟ್ ರಿವೈಸ್ ಮಾಡಿದ್ರೆ ಸಾಕು, ಆ ಥರ ಸ್ಕಿಪ್ ಮಾಡೋದು ಬೇಡ. ಪ್ರತಿಯೊಂದು ಚಾಪ್ಟರು ಇಂಪಾರ್ಟೆಂಟ್ ಇರುತ್ತೆ. ಇನ್ನು ನೀವು ಕೇಳಿದ್ದು ಎಕ್ಸಾಮ್ ಟೈಮ್ ನಲ್ಲಿ ಹೇಗೆ ಇದು ಮಾಡಬೇಕು ಅಂತ, ಇದಕ್ಕೂ ಕೆಲವೊಂದು ಪಾಯಿಂಟ್ಸ್ ಹಾಕೊಂಡ್ಬಂದಿದ್ದೀನಿ, ಹೇಳ್ತಾ ಹೋಗ್ತೀನಿ. ಮೊದಲನೇದು 15 ನಿಮಿಷ ಕೊಡ್ತಾರೆ ಪೇಪರ್, ಕ್ವೆಶ್ಚನ್ ಪೇಪರ್ ಓದೋದಕ್ಕೆ. ಆ ಟೈಮ್ ನಲ್ಲಿ ಕೆಲವ್ರಿಗೆ ಕ್ವೆಶ್ಚನ್ ಪೇಪರ್ ಓದಿದ್ರೆ ಚೆನ್ನಾಗಿ ಎಕ್ಸಾಮ್ ಬರೀತಾರೆ, ಇನ್ ಕೆಲವರು ಪ್ಯಾನಿಕ್ಗೆ ಒಳಗಾಗ್ತಾರೆ. ನಾವು ನಮ್ಮ ಮೈಂಡ್ ಹೇಗಿದೆ ಅಂತ ಅರ್ಥ ಮಾಡ್ಕೊಂಡು ಅಲ್ಲಿಗೆ ಹೋಗ್ಲಿ. ಸೊ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಕ್ವೆಶ್ಚನ್ ಪೇಪರ್ ಆ 15 ಮಿನಿಟ್ಸ್ನ ಯೂಸ್ ಮಾಡ್ಕೊಬೋದು. ಅಕಸ್ಮಾತ್ ಕಾನ್ಫಿಡೆನ್ಸ್ ನನಗೆ ಕಡಿಮೆ ಆಗ್ತಾ ಇದೆ, 4 ಪ್ರಶ್ನೆ ಓದ್ದೆ ಅಂತಂದ್ರೆ ಅಲ್ಲೇ ಕೂತ್ಕೊಂಡು ನಾನು ಹೇಳಿದ್ನಲ್ಲ ಡಯಾಗ್ರಾಮು, ಒಂದು ಸ್ಕ್ವೇರು, ಬ್ರೀದ್ ಇನ್ ಬ್ರೀದ್ ಔಟ್, ಈ ತರ ಒಂದು ಎಕ್ಸಸೈಸ್ ಮಾಡಬೇಕು. 1 ಮಾರ್ಕಿನ ಪ್ರಶ್ನೆಗೆ ಸುಮಾರು 2 ನಿಮಿಷ ಅವರು ಬಳಸ್ಬೋದು. 2 ಮಾರ್ಕಿನಿಗೆ ಪ್ರಶ್ನೆಗೆ ಬರಿಬೇಕಾಗುತ್ತೆ ಸ್ವಲ್ಪ, ಅದಕ್ಕೆ 2 ರಿಂದ 4 ನಿಮಿಷ ಅಥವಾ 3 ನಿಮಿಷ ಅಂತ ಇಟ್ಕೊಬಹುದು. ಇನ್ನ 3 ಮಾರ್ಕಿನ ಪ್ರಶ್ನೆಗೆ 5 ನಿಮಿಷ. 3 ರಿಂದ ಹೆಚ್ಚಿಗೆ 4-5 ಮಾರ್ಕ್ಸ್ ಇದ್ರೆ ಅದಕ್ಕೆ 10 ರಿಂದ 12 ನಿಮಿಷ, ಇದ್ರ ಮೇಲೆ ಹೋಗ್ಬಾರ್ದು. ನಾವು ಸ್ಟಾರ್ಟ್ ಮಾಡಿದಾಗ ಎಕ್ಸಾಮ್ ಬರೆಯೋದಕ್ಕೆ ಫಸ್ಟ್ ನಾವೇನ್ ಆನ್ಸರ್ ಮಾಡ್ತೀವೋ ಅದರಲ್ಲೇನೆ ಜಾಸ್ತಿ ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಕೊನೆಗೆ ಟೈಮ್ ಕಡಿಮೆ ಆಗುತ್ತೆ. ಈ ಟೈಮ್ ಮ್ಯಾಪ್ ಮಾಡ್ಕೊಂತ ಹೋದ್ರೆ ನೀವು ಹೇಳ್ದಂಗೆ ಟೈಮ್ ನ ಸೇವ್ ಮಾಡ್ಕೊಂಡು ಬರೀತಾ ಹೋಗ್ಬೋದು. ಆಮೇಲೆ ಯಾವ ಉತ್ತರ ಅವ್ರಿಗೆ ಚೆನ್ನಾಗಿ ಬರುತ್ತೋ ಅದನ್ನ ಫಸ್ಟ್ ಬರೀಲಿ. ಹ್ಯಾಂಡ್ ರೈಟಿಂಗು ತುಂಬಾ ನೀಟಾಗಿ ಬರೆಯೋದಕ್ಕೆ ಆಗಲ್ಲ ಸರ್, ಅಟ್ಲೀಸ್ಟ್ ಲೆಜಿಬಲ್ ನೋಡಿದ್ರೆ ಅರ್ಥ ಆಗ್ಬೇಕು, ಆ ರೀತಿ ಬರೀಲಿ. ಬುಲೆಟ್ ಪಾಯಿಂಟ್ಸ್ ಬರೀಲಿ, ಯಾವ್ದಾದ್ರು ಇಂಪಾರ್ಟೆಂಟ್ ಏನಾದ್ರು ವರ್ಡ್ ಮಾರ್ಕ್ ಮಾಡ್ಬಿಟ್ಟು ಅಂಡರ್ಲೈನ್ ಮಾಡಿ. ಕೊನೆಯದಾಗಿ ಏನು ಅಂತಂದ್ರೆ, ಅವ್ರ ಎಕ್ಸಾಮ್ ಬರ್ದಿದ್ದಾರೆ, ಆಯ್ತಪ್ಪ ನಾನೆಲ್ಲ ಬರ್ದಿದ್ದೀನಿ ಅಂತ ಸುಮ್ನೆ ಕೂತ್ಕೊಳ್ಳೋದು ಬೇಡ, ಕ್ರಾಸ್ ಚೆಕ್. ಆಮೇಲೆ ಕೊನೆಯದಾಗಿ ಪ್ರತಿ ಒಂದು ಎಕ್ಸಾಮ್ ಆನ್ಸರ್ ಕೆಳಗಡೆ ಇಫ್ ದೇರ್ ಇಸ್ ಅನ್ ಇಂಪಾರ್ಟೆಂಟ್ ವರ್ಡ್, ಆ ಕೀ ವರ್ಡ್ನೂ ಬರೆದು ಬಿಟ್ಟು ಅದನ್ನ ಅಂಡರ್ಲೈನ್ ಮಾಡ್ತಾ ಹೋದ್ರೆ ಒಳ್ಳೇದು. ಬರ್ತೀನಿ, ಮಾತನಾಡೋಣ. ಒಬ್ಬರು ಚನ್ನರಾಯಪಟ್ಟಣದಿಂದ ದಿವಾಕರ್ ಅಂತ ಪೋಷಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಪ್ರಶ್ನೆ ಸರ್? ನಿಮ್ಮ ಮಗ ಅಥವಾ ಮಗಳ ನಾಳೆ SSLC ಪರೀಕ್ಷೆ ಬರೀತಾ ಇರೋದು? ಮಗ. ಏನ್ ಪ್ರಶ್ನೆ ಸರ್ ನಿಮ್ದು? ನಮ್ಮ ಪ್ರಶ್ನೆ ಏನಂತಂದ್ರೆ, ಅವನು ಈಗ ಮೊದಲನೇ ಸಲ 6 ಸಬ್ಜೆಕ್ಟ್ ಅಲ್ಲಿ 4 ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗ್ಯಾನ. ಈಗ 2 ಸಬ್ಜೆಕ್ಟ್ ಮಾತ್ರ ಇದೆ. 2 ಸಬ್ಜೆಕ್ಟ್ ಬಾಕಿ ಇದೆ. 2 ಸಬ್ಜೆಕ್ಟ್ ಬಾಕಿ ಇದೆ, ಒಂದು ಕನ್ನಡ ಮತ್ತೆ ಒಂದು ಹಿಂದಿ. ಅದ್ರಿಂದ ಅವನಿಗೆ ಏನ್ ಭಯ ಅಂತಾನೆ ಸ್ಕೂಲ್ ಹೋಗಕ್ಕೆ ಭಯ, ಒಂದ್ ಸ್ವಲ್ಪ ಎಲ್ಲರೂ ಕೂತ್ಕೊಳ್ಳಕ್ಕೆ ಒಂದ್ ಸ್ವಲ್ಪ ಓದ್ತೇನೆ, ಅದೇ ತರ ಫಾರ್ಮ್ ಆಗಿದೆ. ಭಯ ಆಗ್ತಿದೆ. ಎಸ್ ಡಾಕ್ಟರ್ ಇದ್ದಾರೆ ಮೇಡಮ್. ಜ್ಞಾಪಕ ಶಕ್ತಿ ಕಡಿಮೆ ಇದೆ. ಪ್ಲೀಸ್ ಮೇಡಮ್. ಸರ್ ಈಗ 2 ಸಬ್ಜೆಕ್ಟಲ್ಲಿ ಮಾತ್ರ ಭಯನಾ, ಎಲ್ಲ ಸಬ್ಜೆಕ್ಟಲ್ಲೂ ಭಯ ಇದೆಯಾ ಅವರಿಗೆ? ಸರ್ ಎಲ್ಲ ಮೇಡಮ್, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಭಯ ಇತ್ತು, ಆದ್ರೂ 4 ಸಬ್ಜೆಕ್ಟ್ ಪಾಸ್ ಮಾಡ್ತೇನೆ ಅದನ್ನ. ಅದು ಎಲ್ಲ ಸೈನ್ಸ್ ಮತ್ತೆ ಇಂಗ್ಲಿಷು ಮತ್ತೆ ಸೋಷಿಯಲ್ ಸೈನ್ಸ್ ಅವೆಲ್ಲ ಪಾಸ್ ಆಗಿದೆ. ಕನ್ನಡ ಮತ್ತೆ ಹಿಂದಿ 2 ಬ್ಯಾಲೆನ್ಸ್ ಇದೆ.
ಓಕೆ, ಕನ್ನಡ ಹಿಂದಿ ಮಾತ್ರ ಅವನಿಗೆ ಭಯ, ಯಾಕಂದ್ರೆ ಪ್ರಿಪ್ರೇಷನ್ ಚೆನ್ನಾಗಿದೆಯಾ ಅಂದ್ರೆ ಸರ್? 4 ಎಕ್ಸಾಮ್ ಪಾಸ್ ಆಗಿದೆ, 2 ಬಾಕಿ ಇದೆ ಮೇಡಮ್. ಕನ್ನಡ ಮತ್ತು ಹಿಂದಿ ಇದು ಬಾಕಿ ಇರೋದು. ಆ 2 ಸಬ್ಜೆಕ್ಟ್ಗಳು ಪಾಸ್ ಆಗ್ಬೇಕೀಗ. ಓಕೆ ಸರ್, ಒಂದು ಹೇಳಕ್ಕೆ ನಿಮ್ಮ ಮಗನಿಗೆ ಹೇಳಿ, ಈಗ ನಿಮ್ಮ ಮಗ ಅಂತಲ್ಲ ಎಲ್ಲ ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಪೇಪರ್ ಸೆಟ್ ಮಾಡೋರು ಏನು ಪೇಪರ್ನ ನಿಮಗೆ ಈಗ ಎಕ್ಸಾಮಲ್ಲಿ ಸೆಟ್ ಮಾಡೋರು ಅವ್ರು ಅಷ್ಟೊಂದು ಕ್ರೂರತೆಯಿಂದ ಸೆಟ್ ಮಾಡಲ್ಲ. ಓಕೆನಾ? ನಿಮ್ಮನ್ನೆಲ್ಲ ಪಾಸ್ ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದ್ದೇ ಇರುತ್ತೆ. ಆದಷ್ಟು ಈಸಿ ಕ್ವೆಶನ್ಸ್ಗಳು ಬಂದೇ ಬರುತ್ತೆ. ಫಸ್ಟು ಪೇಪರಲ್ಲಿ ಯಾವ್ದು ಈಸಿ ಕ್ವೆಶನ್ಸ್ ಇದೆ ಅನ್ನೋದನ್ನು ಹುಡುಕಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬರೀಬಹುದು. ಸೊ ನೀವು ಎಕ್ಸಾಮ್ ಅಂದ ತಕ್ಷಣ ಅದೊಂದು ಭಯ, ನನಗೆ ಪಾಸ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲ ಟೀಚರ್ಸು ಅಥವಾ ಸುತ್ತಮುತ್ತ ಇರೋರು ತುಂಬಿರೋದಕ್ಕೆ ಆ ಹುಡುಗ ಭಯ ಪಡ್ಕೋತಾ ಇರ್ಬೋದು ನಿಮ್ಮ ಮಗು. ಸೊ ಆ ಭಯವನ್ನು ತೆಗೆದು ಹಾಕೋದಕ್ಕೆ ನೀವು ಫಸ್ಟ್ ಇದನ್ನು ಹೇಳಿ. ಇನ್ನೊಂದೇನೆಂದರೆ, ಎಷ್ಟು ಅವರು ಪ್ಯಾನಿಕ್ ಆಗ್ತಾರೆ, ಅಂದರೆ ಮೈಂಡಲ್ಲಿ ಭಯ ಪಡ್ತಾರೆ, ಹೆದರ್ಕೋತಾರೆ, ಅಷ್ಟು ಅವರು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಮಕ್ಕಳಿಗೆ ನೀವು ಆದಷ್ಟು ಎನ್ಕರೇಜ್ ಮಾಡಬೇಕು. ಎನ್ಕರೇಜ್ ಅಂದರೆ ಚಿಕ್ಕ ಒಂದು ಅವನೇನೋ ಬರಿತಾ ಇದ್ದಾನೆ, ಅವನೇನೋ ಕನ್ನಡದಲ್ಲೋ ಅಥವಾ ಹಿಂದಿಯಲ್ಲೋ ಬರಿತಾ ಇದೆ, ಅದನ್ನು ಪ್ರೋತ್ಸಾಹ ಮಾಡಿ ಇನ್ನೂ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಮತ್ತು ನಿದ್ದೆ ಹೆಂಗಿದೆ ಅಂತ ಒಂಚೂರು ಗಮನ ಕೊಡಿ. ಆದಷ್ಟು ಮಗು ಹೆದರ್ಕೊಳ್ದೇ ಇರೋ ಹಾಗೆ, ಅಂದರೆ ಅವನ ಸುತ್ತಮುತ್ತ ಫ್ರೆಂಡ್ಸು ಯಾರಾದರೂ ಹೆದರಿಸ್ತಾ ಇದ್ದಾರಾ ಅಥವಾ ಅವನು ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅದನ್ನು ಅಬ್ಸರ್ವ್ ಮಾಡಿ. ಅದ್ರ ಮೇಲೂ ಅವನಿಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಭಯ ಪಡ್ತಾ ಇದ್ದಾನೆ ಅಂದರೆ ನೀವು ಯಾವುದಾದ್ರೂ ಕೌನ್ಸಿಲರ್ಸ್ ಹತ್ರ ಕರ್ಕೊಂಡೋಗಿ ಅದರ ಹಿಂದೆ ಏನಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಎಸ್ ಮೇಡಮ್, ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬರು ಗಂಗಾವತಿಯಿಂದ ಅಭಿನಯ್ ಅಂತ ವಿದ್ಯಾರ್ಥಿ ಒಬ್ಬರು ಕರೆ ಮಾಡಿದ್ದಾರೆ. ಅಭಿನಯ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಓಕೆ, ನಾಳೆಯಿಂದ ಪರೀಕ್ಷೆ ಬರೀತಾ ಇದ್ದೀರಿ ನೀವು? ಹಾಂ ಸರ್. ಎಲ್ಲ ತಯಾರಿ ಮಾಡಿದ್ದೀರಾ? ಹಾಂ ಸರ್, ತಯಾರಾಗಿದೆ. ಏನು ಗೊಂದಲ ಇದೆ ನಿಮಗೆ? ನಿಮಗೆ ಸೆಕೆಂಡ್ ಎಕ್ಸಾಮ್ ನೆಕ್ಸ್ಟ್ ಮೇಲಿಂದ ಐತಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಸ್ಪಷ್ಟವಾಗಿ ಮಾತನಾಡಿ. ಸೆಕೆಂಡ್ ಎಕ್ಸಾಮ್ ಚಾನ್ಸ್ ಇರುತ್ತಲ್ಲ ಸರ್? ಸೆಕೆಂಡ್ ಎಕ್ಸಾಮ್ ಚಾನ್ಸ್ ಇರುತ್ತೆ, ಹೌದು. ಸೊ ಭಯ ಆಗ್ತಾ ಇದೆಯಾ? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು ಸರ್. 2 ಎಕ್ಸಾಮ್ ಬರೆದ್ರೆ ನಾವು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಮಾರ್ಕ್ಸ್ ತಗೋಬಹುದು? ಓಕೆ, ನೀವು ಫಸ್ಟ್ ಎಕ್ಸಾಮು ಮತ್ತು ಸೆಕೆಂಡ್ ಎಕ್ಸಾಮ್ ಅನ್ನು ಬರೆದ್ರೆ ಯಾವುದನ್ನ ನೀವು ತೆಗೆದುಕೊಳ್ಬಹುದು ಅಂತ ನಿಮ್ಮ ಪ್ರಶ್ನೆ. ಹಾಂ ಸರ್. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಅವರು ಹೇಳ್ತಾರೆ. ಅದಕ್ಕಿಂತ ಮೊದಲು ನಾನು ಹೇಳ್ಬಿಡ್ತೀನಿ. ನೀವು 2ನೇ ಎಕ್ಸಾಮಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ್ರೆ 2ನೇ ಎಕ್ಸಾಮಿನ ಅಂಕಗಳು ಅದರಲ್ಲಿ ಕನ್ಸಿಡರ್ ಆಗುತ್ತೆ. ಮೊದಲ ಪರೀಕ್ಷೆಯ ಅಂಕಗಳು ನಿಮಗೆ ತೃಪ್ತಿ ತಂದಿಲ್ಲ ಅಂತೇಳಿ ನೀವು 2ನೇ ಎಕ್ಸಾಮ್ ಬರೆದ್ರೆ, ಈಗ ಸಮಾಜ ವಿಜ್ಞಾನದಲ್ಲಿ ಮೊದಲ ಎಕ್ಸಾಮ್ನಲ್ಲಿ ನಿಮಗೆ 50 ಬಂದಿದೆ, 2ನೇ ಎಕ್ಸಾಮಲ್ಲಿ 60 ಬಂದಿದೆ ಅಂತ ಹೇಳಿದ್ರೆ 2ನೇ ಎಕ್ಸಾಮನ್ನೇ ಕನ್ಸಿಡರ್ ಮಾಡ್ತಾರೆ. ಪ್ಲೀಸ್ ರಂಗಲಕ್ಷ್ಮಿ ಮೇಡಮ್. ಕರೆಕ್ಟ್ ಅದು. ಅದೇನೇ, ಬಟ್ ಏನಂತಂದ್ರೆ ತಗೊಳ್ಳುವಾಗಲೇ ನಾನು 2ನೇ ಎಕ್ಸಾಮ್ ತಗೊಳ್ತೀನಿ ಅಂತ ಮಾಡಬೇಡಿ. ನೀವು ಮೊದಲನೇ ಎಕ್ಸಾಮ್ ಚೆನ್ನಾಗಿ ಬರಿತೀನಿ ಅಂತ ಅಂದ್ಬಿಟ್ಟು ನೀವು ಪ್ಲಾನ್ ಮಾಡ್ಕೋಬೇಕು. ಫಸ್ಟೇ ಪ್ಲಾನ್ ಬಿ ಮಾಡ್ಕೊಂಡ್ಬಿಟ್ರೆ ಹೇಗಿದ್ರು 2ನೇ ಎಕ್ಸಾಮ್ ಇದೆಯಲ್ಲ ಅವಾಗ ಚೆನ್ನಾಗಿ ಬರಿತೀನಿ ಅಂತ ಅನ್ಕೊಳ್ತಾರೆ. ಸೊ ಫಸ್ಟ್ ಈ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಈಗ ಏನಕ್ಕಂದ್ರೆ ಫಸ್ಟ್ ಎಕ್ಸಾಮ್ ತುಂಬ ಚೆನ್ನಾಗಿ ಈಸಿ ಇರುತ್ತೆ, ಎಲ್ಲ ಪ್ರಿಪೇರ್ ಆಗಿದ್ದೀರಾ ನೀವು. ಆ ಪ್ರಿಪೇರ್ ಆಗಿರೋದ್ರಿಂದ ಫಸ್ಟ್ ಎಕ್ಸಾಮಲ್ಲೇ ಬೆಸ್ಟ್ ಮಾರ್ಕ್ಸ್ ತಗೊಳ್ಳಿ. ಸೆಕೆಂಡ್ ಎಕ್ಸಾಮ್ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂತ ಮಾರ್ಕ್ಸು ಆವಾಗ ಸೆಕೆಂಡ್ ಎಕ್ಸಾಮ್ ಯೋಚನೆ ಮಾಡಿ. ಈ ಫಸ್ಟ್ ಎಕ್ಸಾಮ್ ಟೈಮಲ್ಲಿ ಸೆಕೆಂಡ್ ಎಕ್ಸಾಮ್ ಯೋಚನೆ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಅದು ಅನುತ್ತೀರ್ಣರಾದವರಿಗೆ ಒಂದು ಅವಕಾಶ ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದ್ದಾರೆ. ಒತ್ತಡ ಕಡಿಮೆ ಆಗಬೇಕು ಮತ್ತು ಅನುತ್ತೀರ್ಣರಾದವರು ಇಡೀ ವರ್ಷ ಕಾಯಬಾರದು, ಸೆಕೆಂಡ್ ಎಕ್ಸಾಮ್ ಬೇಗ ಬರಲಿ, ಅವರು ಎಲ್ಲ ಮಕ್ಕಳಂತೆ PUC ಬೇಗ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಸೆಕೆಂಡ್ ಮತ್ತು ಥರ್ಡ್ ಮಾಡಿ. ಅದು ಒಂದು ಕೆಲವರಿಗೆಲ್ಲ ನನಗೆ 625ಕ್ಕೆ 625 ಬೇಕು, 625ಕ್ಕೆ 615 ಬೇಕು ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲೋ 605 ಬಂದ್ಬಿಡುತ್ತೆ. ಇನ್ನು 10 ಮಾರ್ಕ್ಸ್ ಹೊಟ್ಟೋಗುತ್ತೆ. ಅವಾಗ ಮನೆಯಲ್ಲೆಲ್ಲ ಏನದೊಂದು ದೊಡ್ಡ ಟೆನ್ಷನ್ ಮಾಡಿಬಿಡ್ತಾರೆ. ಅದಕ್ಕೆ ಪೇರೆಂಟ್ಸ್ ಟೆನ್ಷನ್ ಇಳಿಸೋದಕ್ಕೆ ಏನು ಮಾಡಿದ್ದಾರೆ ಸರ್ಕಾರ, ಆಯ್ತಪ್ಪ 2ನೇ ಎಕ್ಸಾಮ್ ತಗೊಂಡು 625 ತಗೋ ಅಂತ ಅಂತಾರೆ. ಸೊ 2 ರೀತಿನೂ ಇದೆ. ಬಟ್ ಫಸ್ಟ್ ಎಕ್ಸಾಮ್ ತಗೊಳ್ಳುವಾಗಲೇ ಬೆಸ್ಟ್ ಎಕ್ಸಾಮ್ ಅಂತ ತಗೋಬೇಕು, ಇಲ್ಲೇ ಮಾರ್ಕ್ಸ್ ತಗೋಬೇಕು. ತಿರ್ಗಿ ಸೆಕೆಂಡ್ ಎಕ್ಸಾಮು ನಾನು ಹೋಗ್ತಾನೇನೆ ಇಲ್ಲಿ ಅಯ್ಯೋ ಹಳ್ಳ ಇದೆ ಪಕ್ಕದ ರೋಡ್ಗೆ ಹೋಗೋಣ ಅಂದ್ಬಿಟ್ರೆ ಹೇಗಾಗುತ್ತೆ? ಫಸ್ಟ್ ಎಕ್ಸಾಮ್ ಡೂ ವೆಲ್, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ ಓದಿರ್ತೀರಾ ನೀವು. ಸೊ ಫಸ್ಟ್ ಎಕ್ಸಾಮಲ್ಲೇ ನಿಮ್ಗೆ ಏನೇನು ಪ್ರಶ್ನೆಗಳು ನೀವು ಒಂದು ಮೈಂಡ್ ಮ್ಯಾಪ್ ಅಂತ ಮಾಡ್ಕೋಬೇಕು. ನಾವು ಹೇಳ್ತಾ ಇರ್ತೀವಿ, ಸೊ ನಾಳೆ ಎಕ್ಸಾಮ್ ಇದೆ ಅನ್ನುವಾಗ ಇವಾಗ ಫುಲ್ ಟೆಕ್ಸ್ಟ್ ಬುಕ್ ಓದೋಕ್ಕಾಗಲ್ಲ. ಸೊ ಈಚ್ ಲೆಸನ್ ಇಂದ ನಿಮಗೆ ಗೊತ್ತಿರುತ್ತೆ ಶಾಲೆಗಳಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಈಚ್ ಲೆಸನ್ ಇಂದ ಬರುತ್ತೆ, 4 ಮಾರ್ಕ್ಸ್ ಎಷ್ಟಿದೆ, 3 ಮಾರ್ಕ್ಸ್ ಯಾವ ತರದ್ದು ಅಂತ ಇಂಪಾರ್ಟೆಂಟ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಒಂದು ಮೈಂಡ್ ಮ್ಯಾಪ್ ಮಾಡ್ಕೊಂಡ್ಬಿಟ್ಟು ಚಿಕ್ಕದಾಗಿ ಬರ್ಕೊಳ್ಳಿ. ಆ ಚಿಕ್ಕದಾಗಿ ಬರೆದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾವ್ದು ಯೋಚನೆ ಅದ್ರ ರಿಕಾಲ್ ಆಗಲ್ವೋ ತಕ್ಷಣ ಅದನ್ನ ಓದಿ. ದಟ್ ಈಸ್ ದ ಇಂಪಾರ್ಟೆಂಟ್ ಈಸಿಯೆಸ್ಟ್ ವೇ. ಎಸ್. ಚಳ್ಳಕೆರೆಯಿಂದ ವಂಜಾಕ್ಷಿ ಅಂತ ಪೋಷಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಯಾರು ಎಕ್ಸಾಮ್ ಬರೀತಿದ್ದಾರೆ ನಾಳೆ?
ನನ್ನ ಮಗಳು ಸರ್ ವರ್ಷ ಅಂತ ಹಾಂ ಸರ್ ಅವಳು ಚೆನ್ನಾಗೆ ಪ್ರಿಪೇರ್ ಸರ್ ಆದ್ರೆ ಸ್ವಲ್ಪ ಅವಳಿಗೇನು ಕಾನ್ಫಿಡೆನ್ಸ್ ಕಡಿಮೆ ಇದೆಯಾ ಅಂತನೋ ಏನೋ ಗೊತ್ತಿಲ್ಲ. ಒಂದೊಂದ್ಸರಿ ಸ್ಟ್ರೆಸ್ ಫೀಲ್ ಮಾಡ್ತಾಳೆ, ಏನೋ ಅಳ್ತಾಳೆ. ಇವಾಗ ಅಂದ್ರೆ ಈಗ 3 ಪ್ರಿಪರೇಟರಿನಲ್ಲೇ ಅವಳ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ, 90 ಅಬೋವ್ ಇದೆ. ಆದ್ರೂ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಅನ್ಸುತ್ತೆ ಅವಳಲ್ಲಿ. ನೆನ್ನೆಗೆ ಕೂಡ ಅವಳು ಒಂದ್ ಸ್ವಲ್ಪ ಅಳ್ತಾ ಇದ್ಲು, ಫೀಲ್ ಮಾಡ್ತಾಳೆ ಅಂತನೋ. ಹೇಗೆ ಅವಳನ್ನ ನಾನು ಸಮಾಧಾನ ಮಾಡ್ಬೇಕು? ಎಸ್ ಮೇಡಮ್. ಮನ್ವಿತಾ ಅವರೇ ನಮಸ್ಕಾರ ಅಮ್ಮ. ಪ್ರಿಪೇರ್ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೆಯದು. ನಿಮ್ಗೊಂದು 4 ಟಿಪ್ ಹೇಳ್ತೀನಿ, ನಿಮ್ಮ ಮಗಳಿಗೊಂದು 4 ಟಿಪ್ ಹೇಳ್ತೀನಿ. ಮೊದಲು ನೀವು ಪೋಷಕರಾಗಿ ಮಗಳಿಗೆ ಹೇಳಿ, ಇಟ್ಸ್ ಓಕೆ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು, ಚೆನ್ನಾಗಿ ಓದಿದ್ಯಾ, ಪ್ರಿಪರೇಷನ್ ಚೆನ್ನಾಗಿದೆ, ನಿಂಗೆ ಎಷ್ಟಾಗುತ್ತೋ ಅಷ್ಟು ಹೋಗ್ಬಿಟ್ಟು ಬರೆದ್ಬಿಟ್ಟು ಬಾ, ನಾವೇನು ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ, ನೀನು ಚೆನ್ನಾಗಿ ಬರೆದ್ರೆ ಖುಷಿ ಆಗುತ್ತೆ, ಇಟ್ಸ್ ಓಕೆ ಅಂತ ಅದು ಒಂದು ಹೇಳಿ. ಆಮೇಲೆ ಅವಳು ಕೂತ್ಕೊಂಡ್ಬಿಟ್ಟು ಓದಬೇಕಿದ್ರೆ ನೀವು ನಿಮ್ಮ ಮಗಳ ಜೊತೆ ಕೂತ್ಕೊಳ್ಳಿ, ಸ್ವಲ್ಪ ಮಾರಲ್ ಸಪೋರ್ಟ್ ಕೊಡಿ, ಆಗುತ್ತೆ ಅಮ್ಮ ಓದು ಅಂತ. ಆಮೇಲೆ ಮಗು ಕೆಲವೊಂದ್ಸಲಿ ಮಕ್ಳಿಗೆ ಗೊತ್ತಿರೋದಿಲ್ಲ ಎಷ್ಟು ಓದಬೇಕು ಎಷ್ಟು ಓದಬಾರ್ದು ಅಂತ. ತುಂಬ ತಡರಾತ್ರಿ ತನಕ ಓದ್ಕೊಂಡು ಅವರು ಪ್ರೆಷರ್ ಫೀಲ್ ಮಾಡ್ತಿರ್ತಾರೆ. ನೀವು ಮಕ್ಳಿಗೆ ಹೇಳಿ, ಆಯಿತು ಒಂದು 30 ನಿಮಿಷ ಓದ್ದೆ ಅಲ್ವಾ, ಇವಾಗ ಒಂದು ಸ್ವಲ್ಪ ಬ್ರೇಕ್ ತಗೋ ಅಂತ. ಈ ಥರ ನೀವು ನಿಮ್ಮ ಮಗಳ ಜೊತೆ ಇದ್ದರೆ ಅವಳಿಗೆ ಸ್ವಲ್ಪ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ಮಗಳಿಗೆ ಎಂಗ್ಸೈಟಿ ಆಗ್ತಾ ಇದೆ ಅಂತ ನೋಡಿ, ಸರ್ ಹೇಳಿದ್ರು ಈ ಶೋ ಬಿಗಿನಿಂಗಲ್ಲಿ MCQ ಕ್ವೆಶ್ಚನ್ಸ್ ಇರುತ್ತೆ ಅಂತ. MCQ ಕ್ವೆಶ್ಚನ್ನಲ್ಲೇ ಆಕೆಗೆ ಹೆಚ್ಚಿಗೆ ಮಾರ್ಕ್ಸು ಬಂದ್ಬಿಡುತ್ತೆ. ಅಕಸ್ಮಾತ್ ಅಲ್ಲೇನಾದರೂ ಅವ್ರಿಗೆ ಯಾವ ಒಂದು ಆಪ್ಷನ್ ಕರೆಕ್ಟು ತಪ್ಪು ಅಂತ ಏನಾದರೂ ಗೊಂದಲ ಇದ್ದರೆ ಎಲಿಮಿನೇಷನ್ ಟೆಕ್ನಿಕ್, ಇದಲ್ಲ 3ನೇದಲ್ಲ 4ನೇದಲ್ಲ 2ನೇದಲ್ಲ, ಸೊ ಫಸ್ಟು ಕರೆಕ್ಟ್ ಆನ್ಸರ್ ಅಂತ, ಈ ರೀತಿ ಪ್ರಿಪೇರ್ ಆಗ್ಬೋದು ಅಂತ ಹೇಳಿ. ಮತ್ತು ಆದಷ್ಟು ಕೂತ್ಕೊಂಡು ಓದಬೇಕಿದ್ರೆ ಓದಾದ್ಮೇಲೆ ನಾ ಏನು ಓದಿದ್ದೀನಿ ಅಂತ ಒಂದ್ಸಲಿ ಮೆಲ್ಕ್ ಹಾಕಲಿ. ರಿವಿಷನಿಂದ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮತ್ತು ಭಯನೂ ಕಡಿಮೆ ಆಗುತ್ತೆ. ಅಕಸ್ಮಾತ್ ಇದೆಲ್ಲ ಆದ್ರೂ ಅವಳು ಅಳ್ತಾ ಇದ್ದಾಳೆ ಅಂತಂದರೆ ಒಂದು ಕೆಲಸ ಮಾಡಿ, ಒಂದು 30 ಸೆಕೆಂಡು ಆಕೆಗೆ ಕೂತ್ಕೊಂಡ್ಬಿಟ್ಟು ಡೀಪ್ ಬ್ರೀದಿಂಗ್ ಮಾಡೋದಕ್ಕೆ ಹೇಳಿ. ಬ್ರೀದ್ ಇನ್ ಬ್ರೀದ್ ಔಟ್. ಆಮೇಲೆ ಲಾಸ್ಟ್ ಒಂದು ಆಕೆಗೆ ಮೇಡಮ್ ಹೇಳ್ದಂಗೆ ಯಾವುದಾದ್ರೂ ಸೆಟ್ ಆಗಿರೋಂತಹ ಮೈಂಡ್ ಮ್ಯಾಪ್ಸ್ ಇರ್ಬೋದು, ಅಥವಾ ಡಯಾಗ್ರಾಮ್ಸ್ ಇರ್ಬೋದು, ಅಥವಾ ಬೇರೆ ರೀತಿ ಚಿತ್ರಗಳ ಮೂಲಕ ಆಕೆಗೆ ನೆನ್ಪಿಟ್ಕೊಳ್ಳೋದಕ್ಕೆ ಏನಾದರೂ ಒಂದು ಟೂಲ್ ಇದ್ರೆ ಅದನ್ನ ಯೂಸ್ ಮಾಡಲಿ, ಅಥವಾ ನೀವು ನಿಮ್ಮ ಹತ್ರ ಏನಾದರೂ ಇದ್ರೆ ಅವಳಿಗೆ ಹೇಳ್ಕೊಡಿ. ಊಟ, ನಿದ್ದೆ, ಆಮೇಲೆ ನೀರು, ಇವು 3 ಹೆಲ್ದಿ ಆಗಿದ್ರೆ ನಿಮ್ಮ ಮಗಳಿಗೆ ಪ್ರಿಪರೇಷನ್ಗೆ ಏನೂ ತೊಂದರೆ ಆಗೋದಿಲ್ಲ. ಮೇಡಮ್ ಇನ್ನೊಂದು ಟಿಪ್ ಹೇಳ್ತೀನಿ. ಅವಳು ಅಳ್ತಾ ಇದ್ದಾಳೆ, ಸ್ಟ್ರೆಸ್ಸಲ್ಲಿ ಇದ್ದಾಳೆ ಅಂದರೆ ಅವಳ ನರ್ವಸ್ ಸಿಸ್ಟಮ್ ಸ್ಟ್ರೆಸ್ಸಲ್ಲಿ ಇರುತ್ತೆ. ಸೊ ನೀವು ಏನಾದರೂ ಕೆಲವೊಂದನ್ನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ಟೈಮಲ್ಲಿ ಇರಲ್ಲ. ಸೊ ಏನು ಮಾಡ್ಬೋದು ಅಂದರೆ ನರ್ವಸ್ ಸಿಸ್ಟಮ್ನ ಫಸ್ಟ್ ಕಾಮ್ ಮಾಡಬೇಕು. ಎಲ್ಲ ಪೇರೆಂಟ್ಸಿಗೂ ಕೂಡ ಹೇಳ್ತಾ ಇರೋದು, ಈಗ ನಮ್ಮ ಕಿವಿ ಸಂಧಿ ಇಲ್ಲೊಂದು ಪಾಯಿಂಟ್ ಇರುತ್ತೆ 2 ಕಡೆ. ಈ ಪಾಯಿಂಟಲ್ಲಿ ನಾವು ವೇಗಸ್ ನರ್ವ್ ಇರುತ್ತೆ. ಎಷ್ಟು ಪ್ರೆಸ್ ಮಾಡಿ ಅದನ್ನು ಮಸಾಜ್ ಮಾಡ್ತೀರಾ, ತಕ್ಷಣಕ್ಕೆ ಅವರು ರಿಲ್ಯಾಕ್ಸ್ ಆಗ್ತಾರೆ. ಅವರು ಪ್ಯಾನಿಕ್ ಆಗಿರ್ತಾರೆ, ಸ್ಟ್ರೆಸ್ಸಿಗೆ ಒಳಗಾಗಿರ್ತಾರೆ. ಸ್ಟ್ರೆಸ್ಸಿಗೆ ಒಳಗಾದಾಗ ನೀವು ಏನೇ ಬುದ್ಧಿ ಮಾತು ಹೇಳಿದ್ರು ಅವ್ರು ಕೇಳೋದಿಲ್ಲ. ಆ ಟೈಮಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಇಲ್ಲಿ ಮತ್ತು ಈ ಜಾ ಹತ್ರ ಇಲ್ಲಿ ಇದು ಬ್ರೈನ್ನ ಏನು ಮಾಡುತ್ತೆ, ಬೂಸ್ಟ್ ಮಾಡಿಬಿಟ್ಟು ನಿಮಗೆ ಒಂದು ಎನರ್ಜಿ ಕೊಡುತ್ತೆ. ನೆಕ್ಸ್ಟ್ ನೀನು ಓದ್ಬೋದು, ನೀನು ಕಾನ್ಫಿಡೆನ್ಸ್ ಮಾಡ್ಬೋದು. ಯಾಕಂದರೆ ಬ್ರೈನ್ಗೆ ಎಷ್ಟು ಎನರ್ಜಿ ಸಿಗುತ್ತೆ ಅಷ್ಟು ಬ್ರೈನ್ ಫೋಕಸ್ ಮಾಡುತ್ತೆ, ಅವಳಲ್ಲಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಈಗ ಮ್ಯಾಮ್ ಹೇಳ್ದಂಗೆ ಕೆಲವೊಂದು ನೀರು ಹೈಡ್ರೇಷನ್ ಮಾಡೋದು, ಒಳ್ಳೆ ಫುಡ್ ಕೊಡೋದು. ಸೊ ನೀವು ಫಸ್ಟ್ ಗಮನ ಕೊಡಬೇಕಾಗಿರೋದು ನಿಮ್ಮ ಮಗಳಿಗೆ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡೋದು. ಅದಕ್ಕೆ ಬೇಕಾಗಿರೋ ಅಂಥದ್ದನ್ನು ಫುಡ್ಸ್ ಆಗಲಿ, ಎಕ್ಸಸೈಸ್ ಆಗಲಿ, ಪ್ರಾಣಾಯಾಮ ಆಗಲಿ ಮಾಡಿಸೋದು. ಅದನ್ನಷ್ಟೇ ಈಗ ಫೋಕಸ್ ಮಾಡಿ ಅವಳು ಓದಿದಾಳೆ, ಚೆನ್ನಾಗಿ ಬರೀತಾಳೆ. ಮಂಡ್ಯದಿಂದ ರಮ್ಯಾ ಅಂತ ಒಬ್ಬ ವಿದ್ಯಾರ್ಥಿನಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಮ್ಯಾ ಅವರೇ, ಶಿರಾದಿಂದ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸ್ಪಷ್ಟವಾಗಿ ಮಾತನಾಡಿ. ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ಹಾಂ, ಜೋರಾಗಿ ಮಾತನಾಡಿ. ಏನು ಸಮಸ್ಯೆ? ನೀವೇ ಪರೀಕ್ಷೆ ಬರೀತಿರೋದಾ ನಾಳೆಯಿಂದ? ಸರ್ ನಾನೇ ಬರ್ತಿರೋದು, ನನಗೆ ಕನ್ನಡ ಇರೋದು. ಸರ್ ಟೈಮ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅವನ್ನ? ಟೈಮ್ ಮ್ಯಾನೇಜ್ಮೆಂಟು. ಸರ್ ಎಸ್ ಪ್ಲೀಸ್. ಟೈಮ್ ಮ್ಯಾನೇಜ್ಮೆಂಟು ನೋಡಮ್ಮ, ಟೈಮ್ ಮ್ಯಾನೇಜ್ ಮಾಡಬೇಕು ಅಂದರೆ ಫಸ್ಟು ಮೆಂಟಲಿ ಝೀರೋ ಇರಬೇಕು. ಅಂದರೆ ಮೆಂಟಲಿ ಡಿಸ್ಟ್ರಾಕ್ಷನಿಂದ ಫ್ರೀ ಇರಬೇಕು. ಯಾವಾಗ ನೀನು ಡಿಸ್ಟ್ರಾಕ್ಷನಿಂದ ಫ್ರೀ ಇರ್ತೀಯ ಆವಾಗ ಟೈಮ್ನ ಪಿಕಪ್ ಮಾಡೋಕ್ಕೆ ನಿನ್ನ ಬ್ರೈನು ಸಹಾಯ ಮಾಡುತ್ತೆ. ಸೊ ಬೆಳಗ್ಗೆ ಎದ್ದು ಕೂಡಲೇ ನೀನು ಫಸ್ಟ್ ಆಫ್ ಆಲ್ ಎದ್ದ ತಕ್ಷಣ ಒಂದು ಪೇಪರಲ್ಲಿ ಇವತ್ತು ಏನೇನು ಮುಗಿಸ್ಬೇಕು, ಏನೇನು ಓದಬೇಕು ಫಾಸ್ಟಾಗಿ ಅದನ್ನು ಬರ್ಕೊಳ್ಳೋದು. ಆಮೇಲೆ
ಯೋಚನೆ ಮಾಡೋದು, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಇನ್ನೆಲ್ಲೋ ಕುತ್ಕೊಳ್ಳೋದು, ಯಾರ ಜೊತೆನೋ ಮಾತಾಡೋದು, ಇದೆಲ್ಲ ಬಂದು ಎಕ್ಸಾಮ್ ಟೈಮಲ್ಲಿ. ಸೊ ಎಲ್ಲ ಮಕ್ಕಳಿಗೂ ಇದು ಹೇಳ್ತಾ ಇರೋದು, ಟೈಮ್ ಮ್ಯಾನೇಜ್ಮೆಂಟಿಗೆ ಬೆಸ್ಟ್ ಟ್ರಿಕ್ ಏನು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಪೇಪರ್ ತೊಗೊಳ್ಳೋದು, ಏನೇನು ಮಾಡಬೇಕು, ಎಷ್ಟೆಷ್ಟು ಮುಗಿಸ್ಬೇಕು ಬರೆಯೋದು, ಅದನ್ನು ಫಿನಿಷ್ ಮಾಡ್ತಾ ಇರೋದು. ಆಮೇಲೆ ಬ್ರೈನ್ ಸ್ಟಾರ್ಮ್ ಮಾಡೋದು. ಈಗ ಬ್ರೈನ್ ಸ್ಟಾರ್ಮ್ ಅಂದರೆ ಏನು ಗೊತ್ತಾ, ಒಂದು ಟಾಪಿಕ್ ತೊಗೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ಲು ಹೈಡ್ರೋಕಾರ್ಬನ್, ಅಥವಾ ನಿಮ್ಮ ಕನ್ನಡದಲ್ಲಿ ಯಾವುದೋ ಒಂದು ಟಾಪಿಕ್. ಈಗ ನಾನು ಹೈಡ್ರೋಕಾರ್ಬನ್ಸ್ ಅಂತಲೇ ತೊಗೊಂಡೆ ಅಂದರೆ, ಈಗ ಅದ್ರ ಏನು ಮಾಡುತ್ತೆ, ಹೈಡ್ರೋಕಾರ್ಬನ್ ಅಂದರೆ ಏನು, ಅದರ ಟೈಪ್ಸ್ ಏನು, ಎಕ್ಸಾಂಪಲ್ಸ್ ಏನು, ಈ ಥರ ಒಂದೊಂದಾಗೆ ನೆನ್ಪು ಮಾಡ್ಕೋತಾ ಹೋಗೋದು. ಎಲ್ಲಿ ನೆನ್ಪು ಬರಲಿಲ್ವಾ, ಬುಕ್ ತೆಗಿಯೋದು, ಓಪನ್ ಮಾಡೋದು, ಅದನ್ನ ನೋಡ್ಕೊಳ್ಳೋದು, ಮತ್ತೆ ರಿವೈಸ್ ಮಾಡೋದು. ಇದು ಫಾಸ್ಟೆಸ್ಟ್ ಟೆಕ್ನಿಕ್ಕು. ಇದನ್ನು ನೀನು ದಿನ ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ಟೆನ್ಷನ್ ಇಲ್ಲದೆ, ಮತ್ತು ಏನು ಡಿಸ್ಟ್ರಾಕ್ಷನ್ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ ಆರಾಮಾಗಿ ಪಾಸ್ ಮಾಡ್ಬೋದು. ಎಸ್ ಮೇಡಮ್, ಥ್ಯಾಂಕ್ ಯು ರಮ್ಯ ಅವರೇ. ಕೊನೆಯದಾಗಿ ರಂಗಲಕ್ಷ್ಮಿ ಅವರೇ, ಈ ಸಮಯದಲ್ಲಿ ಒಬ್ಬ ಶಿಕ್ಷಣ ತಜ್ಞರಾಗಿ ವಿದ್ಯಾರ್ಥಿಗಳನ್ನು, ಸಾವಿರಾರು ವಿದ್ಯಾರ್ಥಿಗಳನ್ನು ನೋಡಿದ್ರೆ ಕೊನೆ ಕ್ಷಣದಲ್ಲಿ ನಾಳೆ ಬೆಳಗ್ಗೆ ಪರೀಕ್ಷೆ ಇದೆ, ಪುನರ್ಮನನ ಎಷ್ಟು ಇಂಪಾರ್ಟೆಂಟ್ಸ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್ ಇರುತ್ತೆ. ನೀವು ಮಲ್ಕೊಳ್ಳಿ, ಬೇಗ ಮಲ್ಕೊಂಡ್ಬಿಟ್ಟು ನಿದ್ದೆ ಬರಲ್ಲ. ನಾಳೆ ಎಕ್ಸಾಮ್ ಅಂದರೆ ನಿದ್ದೆ ಬರಲ್ಲ. ಸೊ ರಿಕಾಲು ನಿದ್ದೆಲೇ ಮಲ್ಕೊಂಡೇ ಮಾಡಬೇಕು. ನಿಮ್ಗೆ ಏನೋ ಒಂದು ಡೌಟ್ ಬರುತ್ತೆ, ಪುಸ್ತಕ ಪಕ್ಕದಲ್ಲೇ ಇಟ್ಕೊಂಡಿರಿ, ಎದ್ಬಿಟ್ಟು ತಿರ್ಗಾ ಅದೇನು ಪಾಯಿಂಟ್ಸ್ ನೋಡಿಬಿಟ್ಟು ತಿರ್ಗಾ ಮಲ್ಕೊಂಡ್ಬಿಡಿ. ಸೊ ನಿಮಗೆ ಈಚ್ ಆ್ಯಂಡ್ ಮೈಂಡ್ ಮ್ಯಾಪ್ ಮಾಡ್ಕೊಂಡಿರ್ತೀರ. ಈಚ್ ಆ್ಯಂಡ್ ಎವ್ರಿ ಲೆಸನ್ನು ಕಣ್ಮುಂದೆ ತೊಗೊಂಡು ಬನ್ನಿ. ಈಚ್ ಆ್ಯಂಡ್ ಎವ್ರಿ ಲೆಸನ್ನು ಕಣ್ಮುಂದೆ ತೊಗೊಂಡು ಬಂದಾಗ ನಾಳೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಆ ಲೆಸನ್ ಕಣ್ಮುಂದೆ ಬರಬೇಕು. ಸೊ ಇದು ಬರಬೇಕು. ಅದೇ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸ್ ಅಂತ ಇರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟು. 2 ಮಾರ್ಕ್ಸ್ಗೆ 2 ಮಾರ್ಕ್ಗೆ ಎಷ್ಟು ಬೇಕೋ ಅಷ್ಟೇ ಆನ್ಸರ್ ಬರೀಬೇಕು. ಕೆಲವು ವಿಶೇಷ ಬರೀತಾರೆ, 3 ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟೇ ಬರೀಬೇಕು. ಸೊ ಅವಾಗ ಕ್ಲೀನಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ 2 ಮಾರ್ಕ್ಗೆ 4 ಮಾರ್ಕ್ಸ್ ಆನ್ಸರ್ ಬರೆದ್ರೆ ಟೈಮ್ ಉಳಿಯಲ್ಲ. ಅದು ಕನ್ನಡ ಬರೆಯಕ್ಕೆ ನಿಧಾನ, ಕನ್ನಡ ಸಂಸ್ಕೃತ ಎಲ್ಲ ಬರೆಯಕ್ಕೆ ನಿಧಾನ ಆಗುತ್ತೆ. ಸ್ವಲ್ಪ ಇಷ್ಟೊತ್ತಿಗೆ ಅವ್ರು ಫಾಸ್ಟ್ ಮಾಡ್ಕೊಂಡಿರ್ಬೇಕು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ, ಎಕ್ಸಾಮ್ ಬಂದ ತಕ್ಷಣ ನೀವು ನೋಡ್ತೀರಾ, ನೀವು ಈ ಎಲ್ಲ ಸುಮಾರು ಸೋಷಿಯಲ್ ಮೀಡಿಯಾದೆಲ್ಲ ಆನ್ಸರ್ಸ್ ಕೊಟ್ಬಿಟ್ಟಿರ್ತಾರೆ, ವಾಟ್ಸಾಪಲ್ಲೆಲ್ಲ ಏನೇನು ಆನ್ಸರ್ ಅಂತ ಕೊಟ್ಟಿರ್ತಾರೆ. ಆನ್ಸರ್ ಮಾತ್ರ ಯಾರು ನೋಡಕ್ ಹೋಗ್ಬೇಡಿ, ಅಥವಾ ಆನ್ಸರ್ನ ಬಂದು ಡಿಸ್ಕಸ್ ಮಾಡಬೇಡಿ. ನಿಮ್ದು ತಪ್ಪಾಗೋಗಿದ್ರೆ ಅಕಸ್ಮಾತು ನಾಳೆ ಎಕ್ಸಾಮ್ಗೆ ತಿರ್ಗಾ ನಿಮ್ಗೆ ಮೂಡ್ ಹೊಟ್ಟೋಗುತ್ತೆ. ಅಯ್ಯೋ ನಂದು 10 ಮಾರ್ಕ್ಸ್ ಹೊಟ್ಟೋಯ್ತಾ, ಅಯ್ಯೋ ನಂಗೆ ಇದು ಬರ್ತಾ ಇತ್ತು, ನಾ ಬಿಟ್ಬಿಟ್ನಾ. ಸೊ ಅದು ಆಗೋಗಿದೆ ಅದು. ಸೊ ಖಂಡಿತ ಯಾರುವೆ ನಾಳೆದು ಮಾರ್ಕ್ಸು ಇವತ್ತೊಂದು ಆನ್ಸರ್ ಬರದ ತಕ್ಷಣ ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡಿ. ಮತ್ತೆ ಅದು ಬಂದ್ಬಿಡುತ್ತೆ, ನೀವು ಅಲ್ಲಿ ಆಚೆ ಕಡೆ ಬರ್ತಾ ಇದ್ದಂಗೆ ಆನ್ಸರ್ಸ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಅದನ್ನ ನೋಡಕ್ಕೂ ಹೋಗ್ಬೇಡಿ. ದಯವಿಟ್ಟು ಯು ಬಿ ರಿಲ್ಯಾಕ್ಸ್ಡ್. ಎಲ್ಲರೂ ಚೆನ್ನಾಗಿ ಓದಿರ್ತೀರಾ, ಪ್ರಿಪೇರ್ ಆಗಿರ್ತೀರಾ. ನಿಮಗೆ ಶಾಲೆಗಳಲ್ಲೆಲ್ಲ ಹೇಳಿರ್ತಾರೆ, ಎವ್ರಿಬಡಿ ವಾಂಟ್ಸ್ ಯು ಟು ಬಿಕಮ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ವಿತ್ ಎ ಗುಡ್ ರಿಸಲ್ಟ್. ಸೊ ಆಲ್ ದ ಬೆಸ್ಟ್. ಅಕಸ್ಮಾತ್ ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಅಕ್ಕಪಕ್ಕ ಏನೋ ಒಂದು ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ತೊಂದರೆ ಆಗೋಗುತ್ತೆ ಮನೆಯಲ್ಲಿ, ಯಾರು ಹೆದರ್ಕೋಬೇಡಿ. ಶಾಲೆಗಳಿರುತ್ತೆ. ಅಕಸ್ಮಾತ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಏರಿಯಾದಲ್ಲಿ ನಿಮಗೆ ಓದಕ್ಕೆ ಆಗಲ್ಲ ಅಂದರೆ ನಮ್ಮ ಸ್ಕೂಲಿಗೆ ಬನ್ನಿ, ರಾತ್ರಿ ಎಲ್ಲ ಓಪನ್ ಮಾಡಿರ್ತೀವಿ, ರಾತ್ರಿ ಎಲ್ಲ ಕೂತ್ಕೊಂಡು ಓದ್ತಿರಂತೆ ಅಂತ ಅಂದ್ಬಿಟ್ಟು. ನಂತರನೇ ಬೇಕಾದಷ್ಟು ಜನ ಇರ್ತಾರೆ. ಏನಕ್ಕೂ ಯಾರು ಹೆದರ್ಕೊಳ್ಳೋದು ಬೇಡ. Your brain is with you. That's the biggest tool. Yes, madam. Okay, yes. All the best. ಮನ್ವಿತಾ ಅವರೇ, ಕೊನೆ ಹಂತದಲ್ಲಿ ಪೋಷಕರ ಪಾತ್ರ ಹೆಂಗೆ ಕಳಿಸ್ಬೇಕು ವಿದ್ಯಾರ್ಥಿಗಳ ನಾಳೆ ಪರೀಕ್ಷೆಗೆ? ಮೊದಲನೇದು, ನಾಳೆ ಅವ್ರ ಯೂನಿಫಾರ್ಮ್ ಏನು ಹಾಕೊಂಡು ಹೋಗ್ತಾರೆ ಸಮವಸ್ತ್ರ ಕಡ್ನ ಇವತ್ತೇನೆ ಪ್ರಿಪೇರ್ ಮಾಡಿಬಿಟ್ಟು ಇಟ್ಬಿಡಿ. ಆಮೇಲೆ ಅವರ ಮೇಡಮ್ ಹೇಳ್ದಂಗೆ ರೈಟಿಂಗ್ ಪ್ಯಾಡ್ ಆಗಿರ್ಬೋದು, ಅಥವಾ ನೀರಿನ ಬಾಟ್ಲು, ಮತ್ತೆ ಸ್ಟೇಷನರಿ, ಮತ್ತೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಹಾಲ್ ಟಿಕೆಟ್. ಹೌದು, ಇದನ್ನ ಭದ್ರವಾಗಿ ಈ ಗಣಿತ ಪರೀಕ್ಷೆಗಳಿದ್ದಾಗ ತ್ರಿಜ್ಯವನ್ನ ಬಿಟ್ಟು ಹೋಗೋದು, ಪೆನ್ಸಿಲ್ ಅನ್ನ ಬಿಟ್ಟು ಹೋಗೋದು, ಪ್ರೊಟ್ರಾಕ್ಟರ್, ಹೌದು. ಸೊ ಎಲ್ಲಾನು ಜೊತೆಲಿ ಇಟ್ಕೊಂಡ್ಲಿ. ಆಮೇಲೆ ಪೋಷಕರಾದವರು ಕೊನೆ ಮಿನಿಟ್ ಅಲ್ಲಿ ಹೋಗ್ತಾ ಇದೆಯಾ, ಚೆನ್ನಾಗಿ ಮಾಡ್ತೀಯಾ, ಹೇಗಾಗತ್ತೆ ಇಂಥ ಪ್ರಶ್ನೆ ಕೇಳಬೇಡಿ. ಆಗತ್ತೆ ನಿನ್ನ ಕೈಲಿ, ಏನೇನು ಓದಿದ್ಯೋ ಅಕಸ್ಮಾತ್ ನಿನಗೆ ನೆನಪು ಬರೋದು ಲೇಟ್ ಆಗ್ತಾ ಇದೆ ಅಂದರೆ 1 ನಿಮಿಷ ಕಣ್ಮುಚ್ಕೊಂಡು ನಾಪಿಸ್ಕೊ, ಎಲ್ಲ ಬರುತ್ತೆ. ಯಾವ ಪ್ರಶ್ನೆನೂ ಬಿಟ್ಟು ಬರಬೇಡ, ಎಲ್ಲದನ್ನು ಅಟೆಂಪ್ಟ್ ಮಾಡ್ಬಾ ಅಂತ ಹೇಳಬೇಕು. ಆಮೇಲೆ ಪೋಷಕರ ಆದವರು ಇವತ್ತು, ಎಸ್ಪೆಷಲಿ ನಾಳೆ ಎಕ್ಸಾಮ್ಗೆ ಇವತ್ತಿನ ಸಾಯಂಕಾಲ, ರಾತ್ರಿ ಮತ್ತೆ ನಾಳೆ ಬೆಳಿಗ್ಗೆ ಮಕ್ಕಳಿಗೆ ಬಾದಾಮಿ ಕೊಡುವಂಥದ್ದು, ಹಾಲು ಕೊಡುವಂಥದ್ದು, ಪೌಷ್ಟಿಕಾಂಶ ಇರುವಂತಹ ಆಹಾರ ಕೊಟ್ಬಿಟ್ಟು ಮಕ್ಕಳಿಗೆ ಇನ್ನೊಂದು ನಿದ್ದೆ, ಮಕ್ಕಳು ಹೆಚ್ಚಿಗೆ ನಿದ್ದೆ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ, ಎಕ್ಸಾಮ್ ಭಯ ಇರುತ್ತಲ್ಲ, ಪ್ರಿಪರೇಷನ್. ಸೊ ಅಟ್ಲೀಸ್ಟ್ ಮಿನಿಮಮ್ 6 hours ಅವ್ರು ಮಲ್ಗೋ ಹಾಗೆ ಮಾಡಿ. ಪೋಷಕರಿಗೆ ಇನ್ನೊಂದು ಕಿವಿ ಮಾತು, ಮಕ್ಕಳಿಗೆ ಹೇಳಿ ಕಳಿಸಿ, ಅಕಸ್ಮಾತ್ ನಿಮ್ಗೇನಾದ್ರೂ ಆನ್ಸರ್ ತಪ್ಪಿದೆ ಅಂತ ಅನ್ಸಿದ್ರೆ ಇಡೀ ಪೇಜ್ನ ಗಿಜಿ ಅಂತ ಗೀಚ್ ಹಾಕ್ದಲೆ ಸುಮ್ಮನೆ ಒಂದು ಲೈನ್ ಹಾಕ್ಲಿ. ಕೆಲವೊಂದ್ಸಲಿ ನಾವು ತಪ್ಪಾಗಿದೆ ಅಂತ ಅನ್ಕೊಂಡಿರೋ ಆನ್ಸರ್ ಕರೆಕ್ಟ್ ಆಗಿರುತ್ತೆ, ಅದ್ರಲ್ಲಿ ಮಾರ್ಕ್ಸ್ ಸಿಗ್ಬೋದು. ಆಮೇಲೆ ಲಾಸ್ಟು
ಅಕಸ್ಮಾತ್ ಮಗು ಏನಾದರೂ ಇವಾಗ ಕರೆ ಮಾಡಿದ್ರಲ್ಲ ಆ ಥರ ಏನಾದರೂ ಮೂಡು ಫ್ಲಕ್ಚುಯೇಷನ್ ಏನಾದರೂ ಆಯಿತು ಅಂದರೆ ಮಕ್ಕಳಿಗೆ ಒಂದು ಟಿಪ್ ಹೇಳ್ಕೊಡಿ. ಈ ಒಂದು 120 ಸೆಕೆಂಡ್ಸ್ ಅಂದರೆ 2 ನಿಮಿಷ ಕೂತ್ಕೊಂಡ್ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮಗು ಒಂದು ಪಾಸಿಟಿವ್ ಅಫರ್ಮೇಷನ್ ಹೇಳಿ, ನನ್ನ ಕೈಲಾಗುತ್ತೆ, ನಂಗೆ ಎಲ್ಲಾನು ನೆನಪಾಗ್ತಿದೆ ಅಂತ. ಸಾಧ್ಯ ಅನ್ನೋದ್ರ ಬಗ್ಗೆ ಹೌದು, ಇನ್ಸೈಟ್ಫುಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಒಂದು ಪ್ರಶ್ನೆಗೆ ಆನ್ಸರ್ ಬರಿಬೇಕಿದ್ರೆ ಇನ್ನೊಂದು ಪ್ರಶ್ನೆ ಉತ್ತರ ಬಿಟ್ಟಿದ್ದು ನೆನಪಾಗುತ್ತೆ. ಎಸ್ ಮೇಡಮ್, ಕ್ವಿಕ್ ಆಗಿ ನೈನಾ ಅವರೇ. ಅದೇ ಎಕ್ಸಾಮ್ ಟೈಮಲ್ಲಿ ಮಾನಸಿಕವಾಗಿ ನೀವು ಏನು ಯು ಆರ್ ಫಿಟ್ ಫಾರ್ ರೈಟಿಂಗ್ ದ ಎಕ್ಸಾಮ್. ಸೊ ಹೋದ ತಕ್ಷಣ ಆದಷ್ಟು ಪ್ರೆಸೆಂಟಲ್ಲಿರಿ. ಜಾಸ್ತಿ ಇವತ್ತು ನೈಟಿಂದಾನೇ ಓದಕ್ಕೆ ಹೋಗಬೇಡಿ, ಯಾಕಂದರೆ ಓವರ್ಲೋಡ್ ಆದ ತಕ್ಷಣ ಮತ್ತೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಕಾಮ್ ಆಗಿ ಫಸ್ಟ್ ಎಕ್ಸಾಮಿಗೆ ಹಾಲಲ್ಲಿ ಹೋದ ತಕ್ಷಣ ಪ್ರೆಸೆಂಟ್ ಈ ಸುತ್ತಮುತ್ತ ಇರೋದನ್ನು ಅಬ್ಸರ್ವ್ ಮಾಡಬೇಕು. ರಿಲ್ಯಾಕ್ಸ್ಡ್ ಬ್ರೀತಿಂಗಲ್ಲಿ ಫೋಕಸ್ ಮಾಡಬೇಕು. ಆಮೇಲೆ ಪೇಪರ್ ಬಂದ ತಕ್ಷಣ ಈಸಿ ಕ್ವೆಶನ್ಸ್ ಯಾವುದಿದೆ ಅದನ್ನು ಚೂಸ್ ಮಾಡಿ ಫಸ್ಟ್ ಬರೀರಿ. ಅದೇ ರೀತಿಯಲ್ಲಿ ನೀವು ಆರಾಮಾಗಿ ಸಕ್ಸಸ್ಫುಲ್ ಆಗಿ ಮಾಡಿ. ಇನ್ನೊಂದು, ನೀವು ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರಿ, ಮ್ಯಾಥ್ಸ್ ಆನ್ಸರ್ ಬರದ ತಕ್ಷಣ ಪಕ್ಕದಲ್ಲಿ SI ಯೂನಿಟ್ ಒಂದು ಚೆಕ್ ಮಾಡ್ಲಿ, ಸೆಂಟಿಮೀಟರು, ಮೀಟರು, ಕಿಲೋಮೀಟರು ಇಂಥದನ್ನ ಒಂದ್ಸಲಿ ಚೆಕ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್, ನಾಳೆಯಿಂದ SSLC ಪರೀಕ್ಷೆ ಶುರುವಾಗ್ತಾ ಇದೆ. ನಿಮ್ಗೆಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಪರೀಕ್ಷೆ ಅತ್ಯುತ್ತಮವಾಗಲಿ, ಫಲಿತಾಂಶವೂ ಕೂಡ ಅತ್ಯುತ್ತಮವಾಗಿ ಬರಲಿ. ಇದರ ಜೊತೆಗೆ KSRTCಯು ಕೂಡ ನಿಮಗೆ ಬಸ್ ವ್ಯವಸ್ಥೆ ಮಾಡಿದೆ. ನಿಮ್ಮ ಹಾಲ್ ಟಿಕೆಟನ್ನು ತೋರಿಸಿ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡಿ ನಿಮ್ಮ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.